ಓಹೋ, ಆದ್ದರಿಂದ ಕೃಷ್ಣವರ್ಣ. ಕೃಷ್ಣ ಕಪ್ಪಿದ್ದ ನೀಲವರ್ಣ, ನೀಲಮೇಘ ಶ್ಯಾಮ, ತಮಾಲ ಶ್ಯಾಮಲಾಕೃತಿ ಅಂತೆಲ್ಲ ಹೇಳ್ತಾರೆ. ಆ ನೀಲವರ್ಣದ ಅರ್ಥ ಏನು, ಅದರ ನೀಲವರ್ಣ ಯಾವಾಗ ಇರುತ್ತೆ, ಹೇಗಿರುತ್ತೆ, ಅದರ ವಿವರಗಳನ್ನೆಲ್ಲ ಹಿಂದೆ ಹೇಳಿದ್ದೆ ನಾನು. ಕೃಷ್ಣ ವರ್ಣನಾದ್ದರಿಂದ ಕೃಷ್ಣ, ಎಲ್ಲರಿಗಿಂತ ಉತ್ಕೃಷ್ಟನಾದ್ದರಿಂದ ಕೃಷ್ಣ, ಎಲ್ಲರನ್ನೂ ಆಕರ್ಷಣೆ ಮಾಡಿದವನಾದ್ದರಿಂದ ಕೃಷ್ಣ. ಅಷ್ಟೂ ಮೋಹಕ ರೂಪ ಅಂತ ಆಚಾರ್ಯ. ಸುಲಲಿತ ತನುವರ, ಎಲ್ಲಕ್ಕಿಂತ ಚಂದದ ರೂಪ ಅಂತ ಹೇಳಿದರೆ ಎಲ್ಲರನ್ನೂ ಆಕರ್ಷಣೆ ಮಾಡಿದ ರೂಪ. ಆಕರ್ಷಕ ಆದ್ದರಿಂದ ಕೃಷ್ಣ, ಉತ್ಕೃಷ್ಟ ಆದ್ದರಿಂದ ಕೃಷ್ಣ, ಕಪ್ಪು ಬಣ್ಣದವನಾದ್ದರಿಂದ ಕೃಷ್ಣ, ಮತ್ತೆ ಬ್ರಹ್ಮರುದ್ರಾದಿ ಸಮಸ್ತ ದೇವತೆಗಳನ್ನು ಅವರವರ ಕರ್ತವ್ಯಕ್ಕೆ ಕರ್ಷಣ ಮಾಡಿದವನು, ನಿಯಮಿಸಿದವನು, ಆದ್ದರಿಂದ ಕೃಷ್ಣ. ಇದು ಆಯಿತು. ಆಮೇಲೆ ಶಾಣ ಇದ್ದೇ ಇದೆ ನೋಡಿ ಇದರಲ್ಲಿ, ಶಕಾರ ನಕಾರಗಳು. ಕೃ ಅಂದರೆ ಡುಕೃನ್ಯ ಕರ್ಣೆ, ಜಗತ್ತಿನ ಸ್ರಷ್ಟಾರನಾಗಿ, ಆಮೇಲೆ ಈ ಜ್ಞಾನಾನಂದ ಸರ್ವನಿಯಾಮಕತ್ವ ಸರ್ವಬಲ ಸ್ವರೂಪತ್ವವನ್ನು ಉಳಿಸಿಕೊಂಡವ ಕೃಷ್ಣ. ಇನ್ನೊಂದು ಕೃಷಿಣ ಅಂತ ಒಂದು ಅರ್ಥ ಬೇಕು. ಕೃಷಣ ಅಲ್ಲ, ಕೃಷಿಣ. ಕೃಷಿ ಅಂದರೆ ಭೂಮಿ, ಎಲ್ಲಿ ಕೃಷಿ ಮಾಡ್ತೀವೋ ಅದು. ನಾ ಅಂದರೆ ಆನಂದ, ಭೂಮಿಗೆ ಇಳಿದು ಬಂದ ಆನಂದಮಯ ಅಂತ ಅರ್ಥ. ಕೃಷಿಗೆ ಆನಂದವನ್ನು, ಭೂಮಿಗೆ ಇಳಿದು ಬಂದು ಆನಂದವನ್ನು ಕೊಟ್ಟವ ಕೃಷ್ಣ, ಭೂಮಿಗೆ ಇಳಿದು ಬಂದ ಆನಂದಮಯ ಕೃಷ್ಣ. ಆಮೇಲೆ ಕೃಷ್ಣ ಅಂದರೆ ಇಡೀ ಅವತಾರ ಕೃಷ್ಣವೇ. ಎಲ್ಲ ಕಥೆ ಬಂತು. ಬಾಲ್ಯದಲ್ಲಿ ಕರ್ಷಣ ಅಂದರೆ ಎಳೆಯುವುದು, ಹೀರುವುದು. ಮೊಟ್ಟ ಮೊದಲು ಸೆರೆಮನೆಯಲ್ಲಿ ಅವತರಿಸಿ ಅಲ್ಲಿಂದ ವಸುದೇವನನ್ನ ಸೆರೆಮನೆಯಿಂದ ನಂದಗೋಪ ಇದ್ದಂಥ ಆ ಕಾಡಿಗೆ ಕರ್ಷಣ ಮಾಡಿದವ, ಕರ್ಕೊಂಡು ಹೋದವ. ಕಾಡಿಗೆ ಹೋಗುವಾಗ ದಾರಿಯಲ್ಲಿ ಯಮುನೆಯ ನೀರನ್ನು ಕರ್ಷಣ ಮಾಡಿದವ. ಆಮೇಲೆ ಅಲ್ಲಿ ಪೂತನೆಯ ಹಸುವನ್ನು ಕರ್ಷಣ ಮಾಡಿದವ. ಎಲ್ಲ ಕೃಷ್ಣನ ಕಥೆ ಈ ಒಂದು ಹೆಸರಿನಲ್ಲಿ ತುಂಬಿಬಿಡುತ್ತೆ. ಹಸು ಆ ಪೂತನೆಯ ಹಾಲನ್ನು, ಎದೆ ಹಾಲನ್ನು ಕರ್ಷಣ ಅಂದರೆ ಹೀರುವುದು, ಹೀರಿದವ. ಅದರ ಜೊತೆಗೆ ಅವಳ ಹಸುವನ್ನು ಕೃಷ್ಣ ಕರ್ಷಣ ಮಾಡಿದವ, ಹೀರಿದವ. ಆಮೇಲೆ ಶಕಟ ಅಸುರನನ್ನ ಕಾಲಿನಲ್ಲಿ ಒದ್ದು ಕರ್ಷಣ ಮಾಡಿದವ. ತೃಣಾವರ್ತನನ್ನ ಮೇಲಕ್ಕೆ ಇವನನ್ನು ಹಾರಿಸಿಕೊಂಡು ಹೋದ, ಸುಂಟರ ಗಾಳಿಯನ್ನ ಕೆಳಕ್ಕೆ ಕರ್ಷಣ ಮಾಡಿ ನಾಶ ಮಾಡಿದವ. ಹೀಗೆ ನೀವು ಕೃಷ್ಣನ ಕಥೆ ಯಾವುದು ತಗೊಂಡು ಅದು ಕೃಷ್ಣ ಆಗತ್ತೆ. ಕೃಷ್ಣ ಅನ್ನೋ ಶಬ್ದದಲ್ಲಿ ಕೃಷ್ಣನ ಎಲ್ಲ ಕಥೆ. ಆಮೇಲೆ ಬೆಳೆದು ಆ ಅಲ್ಲಿ ವೃಂದಾವನದ ಗೋಪಿಯರಿಗೆಲ್ಲ ಆಕರ್ಷಕನಾದ, ಗೋಪಿಯರ ಮನಸ್ಸನ್ನು ಕರ್ಷಣ ಮಾಡಿದ, ಗೋಪಿಕಾಸ್ತ್ರೀಯ ಮನೆಯಲ್ಲಿದ್ದಂಥ ಬೆಣ್ಣೆಯನ್ನು ಕರ್ಷಣ ಮಾಡಿದ, ಗೋಪಿಕಾಸ್ತ್ರೀಯರ ಬಟ್ಟೆಯನ್ನು ಕರ್ಷಣ ಮಾಡಿದ, ಕೊನೆಗೆ ಅಲ್ಲಿಗೆ ಹೋಗಿ ಬಿಲ್ಲು ಹಬ್ಬದಲ್ಲಿ ಬಿಲ್ಲನ್ನು ಕರ್ಷಣ ಮಾಡಿದ, ಕೊನೆಗೆ ಕಂಸನನ್ನೇ ಕರ್ಷಣ ಮಾಡಿದ. ಏನು ಇಡೀ ಕೃಷ್ಣ ಕಥೆ ಅನ್ನೋದು ಈ ಅಕ್ಷರದಲ್ಲಿ ತುಂಬಿದೆ. ಭಾರಿ ಅದ್ಭುತವಾದ ಹೆಸರಿದು. 1-2 ಅಕ್ಷರ ನೀವು ಕೃಷ್ಣ ಅನ್ನೋದನ್ನು ಮನಸ್ಸಿನಲ್ಲಿ ಯೋಚನೆ ಮಾಡಿದರೆ ಇಡೀ ಭಾಗವತದ ಕಥೆ ಅದರಲ್ಲಿ ಬಂದುಬಿಡುತ್ತೆ. ಕೊನೆಗೆ ಅರ್ಜುನನ ಸಾರಥಿಯಾಗಿ ಅರ್ಜುನನ ರಥದ ಕರ್ಷಣ ಮಾಡಿದ, ಮತ್ತು ಅಲ್ಲಿ ಸೇರಿದ 18 ಅಕ್ಷೋಹಿಣಿ ಸೇನೆಯ ಜೀವಗಳ ಕರ್ಷಣ ಮಾಡಿದ. ವಿಶ್ವರೂಪ ತೋರಿಸಿ ತಾಯಿ ಯಶೋದೆಯ ಮೋಹವನ್ನು ಕರ್ಷಣ ಮಾಡಿದ. ದುರ್ಯೋಧನ ಸಂಧಾನಕ್ಕೋಸ್ಕರ ಹೋಗಿ ಹಸ್ತಿನಪುರದಲ್ಲಿ ಧೃತರಾಷ್ಟ್ರನ ರಾಜ್ಯಸಭೆಯಲ್ಲಿ ವಿಶ್ವರೂಪ ತೋರಿಸಿ ದುರ್ಯೋಧನನ ಗರ್ವವನ್ನು ಕರ್ಷಣ ಮಾಡಿದ. ಅರ್ಜುನನಿಗೆ ವಿಶ್ವರೂಪ ತೋರಿಸಿ ಅವನಲ್ಲಿರತಕ್ಕಂಥ ಅಜ್ಞಾನವನ್ನು ಕರ್ಷಣ ಮಾಡಿದ. ಹೀಗೆ ನೀವು ಯಾವ ಕಥೆ ತಗೊಂಡ್ರು ಭಗವದ್ಗೀತೆಯನ್ನು ಉಪದೇಶಿಸಿ ಅರ್ಜುನನಿಗೆ ಮತ್ತು ಅರ್ಜುನನ ಮೂಲಕ ಸಮಸ್ತ ಮಾನವ ಕುಲದ ಅಜ್ಞಾನವನ್ನು ಕರ್ಷಣ ಮಾಡಿದ. ಯಾವ ಕಥೆ ತಗೊಳ್ರಿ ಕೃಷ್ಣನದ್ದು ಅದು ಕೃಷ್ಣ ಅನ್ನೋ ಶಬ್ದದಲ್ಲಿ ಬಂದ್ಬಿಡ್ತದೆ. ಬಹಳ ವಿಚಿತ್ರವಾದ ನಾಮ ಅದು. ಅದನ್ನು 100 ಬಗೆಯಿಂದ ಅರ್ಥ ಮಾಡಿಕೊಂಡು ಇಡೀ ಕೃಷ್ಣನ ಕಥೆಯನ್ನು ಬರೇ 2 ಅಕ್ಷರದಲ್ಲಿ ತುಂಬಲಿಕ್ಕೆ. ಅಂಥ ಕೃಷ್ಣ ಸದುಷ್ಣ ವಧಿಷ್ಣ. ಸದುಷ್ಣ ಕೃಷ್ಣ ಸದುಷ್ಣ ವಧಿಷ್ಣ ಸ್ವಧೃಷ್ಣೋ. ಸದುಷ್ಣ ಅಂದರೆ ಸಜ್ಜನರಿಗೆ, ಸತ್ ಅಂದರೆ ಸಜ್ಜನರು, ಅವರಿಗೆ ಉಷ್ಣ ಆದವರು ಅಂದರೆ ಉಷದಾಹೆ ಅಂತ. ಸಜ್ಜನರಿಗೆ ತಾಪ ಕೊಡುವವರು, ಸಜ್ಜನರ ತಾಪಕರು, ಸಜ್ಜನರಿಗೆ ಕಷ್ಟ ಕೊಡುವವರು ಸದುಷ್ಣರು. ಅವರನ್ನ ವಧಿಷ್ಣ, ವಧಿಷ್ಣ ಅಂತ ಆಚಾರ್ಯ ಪ್ರಯೋಗ ಮಾಡಿದ್ದಾರೆ. ವಧಿಷ್ಣ ಅನ್ನೋದು ಈಗ ಸಂಸ್ಕೃತದಲ್ಲಿ ಪ್ರಯೋಗ ತಪ್ಪುವುದು. ಈಗ ವ್ಯಾಕರಣದ ಪ್ರಕಾರ ಹಾಗೆ ರೂಪ ಆಗುವುದಿಲ್ಲ. ಆಚಾರ್ಯರು ಮಾತ್ರ ಆ ಪ್ರಯೋಗ ಮಾಡಬಲ್ಲರು. ಯಾಕೆಂದರೆ ವಧಿಷ್ಣು ಅಂತ ಈಗ ಇರೋದು ಶಬ್ದ. ವಧಿಷ್ಣು, ವಧಿಷ್ಣ ಶಬ್ದ ಸಂಸ್ಕೃತದಲ್ಲಿ ಈಗ ಇಲ್ಲ. ಆಚಾರ್ಯರು ವಧಿಷ್ಣ ಅಂತ ಪ್ರಯೋಗ ಮಾಡ್ತಾರೆ.
ಇದಕ್ಕೆ ಆಚಾರ್ಯ ಪ್ರಯೋಗ ಮಾಡಲಿಕ್ಕೆ ನಿಮ್ಮ ಗಮಕ ಕೃಷ್ಣನೇ ಮೊದಲು ತೋರಿಸಿಕೊಟ್ಟವ. ಯಾಕೆಂದ್ರೆ ಕೃಷ್ಣ ತನ್ನ ಮಗನಿಗೆ ಚಾರುದೇಶ್ನ ಅಂತ ಹೆಸರಿಟ್ಟಿದ್ದ. ಚಾರುದೇಶ್ನ ಅಂತ ಸಂಸ್ಕೃತದಲ್ಲಿ ರೂಪ ಆಗುವುದು ದೇಶ್ನ ಅಂತ ರೂಪ ಆಗುವುದಿಲ್ಲ, ದೇಶ್ನು ಅಂತ ರೂಪ ಆಗುವುದು. ಹಾಗಾದ್ರೆ ಈ ವ್ಯಾಕರಣ ಪಂಡಿತರ ರೂಪ ತಪ್ಪು ಅಂತ ಭಗವಂತರೇ ತೋರಿಸಿದ. ದೇಶ್ನು ಅಂತ ಹೆಸರಿಡ್ಲಿಲ್ಲ, ಚಾರುದೇಶ್ನು ಅಂತ ಹೆಸರಿಡಲಿಲ್ಲ, ಚಾರುದೇಶ್ನ ಅಂತ ಇಟ್ಟ. ವ್ಯಾಕರಣ ಪ್ರಕಾರ ದೇಶ್ನು ಅಂತ ರೂಪ ದೇಶ್ನ ಆಗುವುದಿಲ್ಲ. ಅದು ಆಚಾರ್ಯರು ಹಾಗೆ ದೇಶ್ನುವನ್ನು ಕೃಷ್ಣ ದೇಶ್ನ ಮಾಡಿದ, ವಧಿಷ್ಣುವನ್ನು ಆಚಾರ್ಯರು ವಧಿಷ್ಣ ಮಾಡಿದರು. ಇದು ಮೂಲ ಸಂಸ್ಕೃತ. ವಧಿಷ್ಣ ಅಂದರೆ ಕೊಲ್ಲಲು ಇಚ್ಛಿಸುವವನು, ಕೊಲ್ಲುವವನು ಅಂತ, ಕೊಲ್ಲಬಲ್ಲವನು ಅಂತ. ಯಾರು ಸಜ್ಜನರಿಗೆ ಉಷ್ಣರೋ ಅಂದರೆ ತಾಪಕರನ್ನು ಕೊಡುವವರೋ, ಸಜ್ಜನರಿಗೆ ಸಂತಾಪಕರೋ ಅವರನ್ನು ನಾಶ ಮಾಡುವವನು ಸದುಷ್ಣ ವಧಿಷ್ಣ. ಆಮೇಲೆ ಸದುಷ್ಣ ಇಷ್ಟು ಒಂದು ಪ್ರತ್ಯೇಕ ನಾಮ. ವಧಿಷ್ಣ ಅನ್ನೋದು ಬೇರೆ ನಾಮವೂ ಆಗಬಹುದು. ಸದುಷ್ಣ ಅಂದರೆ ಸತ್ ಅಂದರೆ ವಿಷಾದ ಸಂಸ್ಕೃತದಲ್ಲಿ, ದುಃಖ, ಅದನ್ನು ಸತ್ ಅಂತಾರೆ. ಸಾದ ವಿಷಾದ, ದುಃಖ, ಸಾಂಸಾರಿಕವಾಗಿರತಕ್ಕಂಥ ಈ ದುಃಖ ವಿಷಾದಗಳೇ, ಅಥವಾ ಸತ್ ಅಂದರೆ ಇದು ಸಾಂಸಾರಿಕವಾಗಿರತಕ್ಕಂಥ ದುಃಖ ವಿಷಾದಗಳ ಬಂಧನ, ಸಂಸಾರ ಬಂಧನ, ಅಥವಾ ಸತ್ಯವಾದ ಈ ಪ್ರಪಂಚ. ಸತ್ ಅಂದರೆ ಇರುವಂಥದ್ದು, ಇವನ ಪ್ರಾರಬ್ಧ ಕರ್ಮದಿಂದ ಇವನಿಗೆ ನಿಜವಾಗಿಯೂ ಇರತಕ್ಕಂಥದ್ದು, ಇದು ಭ್ರಮೆಯಲ್ಲ, ಸತ್ಯವಾದ ಸಂಸಾರ. ಸತ್ ಸತ್ಯಂ, ಸತ್ಯಸ್ಯೋ ಅಸ್ಯ ಮಹಿಮಾ, ಈ ಭಗವಂತನ ಮಹಿಮೆ ವಿಸ್ತಾರ ರೂಪವಾಗಿರತಕ್ಕ ಸತ್ಯವಾದ ಆದರೆ ದುಃಖಮಯವಾದ ಪ್ರಪಂಚವನ್ನು ಸತ್ ಅಂತಾರೆ. ಆ ಪ್ರಪಂಚ ವಿಷಾದ, ಭಕ್ತರ ಸತ್ ಅಂದರೆ ವಿಷಾದವನ್ನ, ದುಃಖವನ್ನ, ದುಃಖ ರೂಪವಾದ ಸಂಸಾರವನ್ನ ಸುಡುವುದಕ್ಕೆ ಉಷ್ಣ, ತಾಪಕ, ಅದನ್ನು ಸುಟ್ಟು ತೆಗೆಯುವವನು, ಸುಡುವಂಥ ರೂಪ ಸದುಷ್ಣ. ಆಮೇಲೆ ವಧಿಷ್ಣ ಅಂತಂದ್ರೆ ದೋಷಗಳನ್ನು ನಾಶ ಮಾಡತಕ್ಕಂಥವನು ಅನ್ನೋದು ಅದು ಸ್ಪಷ್ಟ. ಕೃಷ್ಣ ಸದುಷ್ಣ ವಧಿಷ್ಣ ಸ್ವಧೃಷ್ಣೋ. ಧೃಷ್ಣು ಅಂದರೆ ದಿಟ್ಟ ಅಂತ ಕನ್ನಡದಲ್ಲಿ ಹೇಳ್ತೇವಲ್ಲ, ಅದನ್ನೇ ಸಂಸ್ಕೃತದಲ್ಲಿ ಧೃಷ್ಟ ಅಂತಾರೆ. ಒಳ್ಳೆ ದಿಟ್ಟತನದಿಂದ, ಅಂದ್ರೆ ದಿಟ್ಟ ಅಂದ್ರೆ ಬ್ರೇವ್ ಅಂತ. ಆ ದಿಟ್ಟತನ ಉಳ್ಳವನು ಧೃಷ್ಣು. ಆದರೆ ಭಕ್ತರನ್ನ ರಕ್ಷಿಸುವಲ್ಲಿ, ದುಷ್ಟರನ್ನ ಶಿಕ್ಷಿಸುವಲ್ಲಿ ಅತ್ಯಂತ ಧೃಷ್ಟತನವನ್ನ ಅಂದರೆ ಮಹಾ ಸಾಮರ್ಥ್ಯವನ್ನ ವ್ಯಕ್ತಗೊಳಿಸಿದವ. ಆ ಸಾಮರ್ಥ್ಯ ಅಂತದು ಸ್ವರೂಪಭೂತವಾದ ಸಾಮರ್ಥ್ಯ. ಅಂಥ ಸ್ವಧೃಷ್ಣು, ಸ್ವ ಅಂದರೆ ಸ್ವರೂಪಭೂತವಾದ ಸಾಮರ್ಥ್ಯ ಉಳ್ಳವ, ಸ್ವ ಅಂದರೆ ಸ್ವತಂತ್ರನಾದವ, ಸ್ವ ಅಂದರೆ ಸ್ವೀಯರು, ತನ್ನವರು ಯಾರು ತನ್ನ ಭಕ್ತರೋ ಅವರ ರಕ್ಷಣೆಯಲ್ಲಿ ದಿಟ್ಟತನವನ್ನು ತೋರುವವನು ಅಂತ. ಕೃಷ್ಣ ಸದುಷ್ಣ ವಧಿಷ್ಣ ಸ್ವಧೃಷ್ಣೋ. ಹೀಗೆ ವಿಷ್ಣು ಶಬ್ದದ ಅರ್ಥವನ್ನ ನಾವು ನೋಡಿದೆವು. ಅದರ ನಂತರ 6ನೆಯ ರೂಪ, ದ್ವಾದಶ ಮೂರ್ತಿಗಳಲ್ಲಿ 6ನೇದ್ದು ಮಧುಸೂದನ. ಆಚಾರ್ಯರು ಅದನ್ನು ಸ್ತೋತ್ರ ಮಾಡ್ತಾರೆ. ಮಧುಸೂದನ ದಾನವ. ಇಲ್ಲಿ ಮಧು ಅನ್ನೋದು ಈ ಹಾಡುಗಳಲ್ಲಿ ಮೊದಲೊಂದು ಶಬ್ದ ಹಾಕಿ ಆಮೇಲೆ ಹಾಡನ್ನು ಶುರು ಮಾಡ್ತಾರೆ. ಈಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾ, ಸೌ ಅಂತ ಸೇರಿಸ್ಕೊಂಡ್ರೆ ಆಮೇಲೆ ಭಾಗ್ಯದ, ಆಮೇಲೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಪಲ್ಲವಿಯಿಂದ ಮತ್ತೊಂದು ಶಬ್ದ ಸೇರಿಸಿ ಹಾಗೆ ನೋಡಿ, ಇಲ್ಲಿ ಹಾಗೆ ಇದೆ. ಕೃಷ್ಣ ಸದುಷ್ಣವ ಮೊದಲು ವಿಷ್ಣು ಜಿಷ್ಣುಗ್ರ ಶಿಷ್ಣುವಿ ವಂದೇ ಕೃಷ್ಣ ಸದುಷ್ಣವಧಿಷ್ಣು ಸದೃಷ್ಣು ಮಧುಸೂದನ ಮಧುಸೂದನ ದಾನವ. ಮಧು ಬೇರೆ, ಅದು ಮಾತ್ರ ಸರುವುದಿಲ್ಲ. ಹಾಗೆ ಸೌಭಾಗ್ಯದ ಬಂದಾಗೆ ಮಧುಸೂದನ ದಾನವ ಸಾಧನ ಒಂದೇ ದೈವತ ಮೋದನ ವೇದಿತ ಪಾದ. ಮಧು ಅನ್ನೋದು 2 ಅಕ್ಷರ ಬೇರೆ. ಅದೇ ಹಾಗೆ ಅಂದರೆ ನಾವು ಒಂದು ಹಾಡನ್ನು ಹೇಳುವಾಗ ಮತ್ತೆ ಅದಕ್ಕೊಂದು 2 ಅಕ್ಷರ ಸೇರಿಸಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಗೆ ಮಧು ಅನ್ನೋದು 2 ಅಕ್ಷರ ಬೇರೆಯಾಗಿ ನಿಲ್ಲುತ್ತೆ, ಅದು ಹಾಡಿನಲ್ಲಿ ಸೇರಿಕೊಳ್ಳುತ್ತೆ. ಮಧು ಬಿಟ್ಟರೆ ಮಾತ್ರ ಸರಿ ಇದೆ. ಮಧು ಸೂದನ ದಾನವ ಸಾಧನ ಒಂದೇ ದೈವತ ಮೋದನ ವೇದಿತ ಪಾದ. ಅದು 4 ಮಾತ್ರೆಗಳ ಅಕ್ಷರ ಒಂದು ಗಣದಲ್ಲಿ ಮೊದಲು 2 ಅಕ್ಷರ ಹೆಚ್ಚು ಸೇರಿಸಿಬಿಟ್ಟಿದ್ದಾರೆ. ಅದು ಮುಂದೆ ದಾ ಮೋದರ ದೂರತರ ಅಂತರ ಒಂದೇ ದಾ ಅಂತ ಒಂದು ಅಕ್ಷರ ಸೇರಿಸ್ಬಿಟ್ಟು ದಾಮೋದರ ಅನ್ನೋದು. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಮೊದಲು ಅಕ್ಷರವನ್ನು ಹೆಚ್ಚು ಸೇರಿಸ್ತಾರೆ. ಅದು ಹಾಡುವಾಗ ಬಹಳ ಸುಂದರವಾಗಿ ಹಾಡಲಿಕ್ಕೆ ಬರುತ್ತೆ. ಮಧುಸೂದನ ದಾನವ ಸಾಧನ ಒಂದೇ ದೈವತ ಮೋದನ ವೇದಿತ ಪಾದ. ಮಧುಸೂದನ ದಾನವ ಸಾಧನ, ದೈವತ ಮೋದನ
ವೇದಿತ ಪಾದ. ಮೇಲು ನೋಟಕ್ಕೆ 4 ವಿಶೇಷಣಗಳಿವೆ: ಮಧುಸೂದನ, ದಾನವ ಸಾಧನ, ದೈವತ ಮೋದನ, ವೇದಿತ ಪಾದ. ಮಧುಸೂದನ ಅಂದರೆ ಏನು? ಮಧು ಕೈಟಭರು ಅಂತ ಸೃಷ್ಟಿ ಆರಂಭದಲ್ಲಿ ಇದ್ದಂಥ ಇಬ್ಬರು ದಾನವರು, ರಾಕ್ಷಸರು, ಅಸುರರು, ಅವರನ್ನು ಸೂದನ ಅಂದರೆ ನಾಶ ಮಾಡಿದವ. ಇದು ಒಂದು ಅರ್ಥ ಆಯಿತು. ಆಮೇಲೆ ಅದಕ್ಕೆ ಇನ್ನೂ ಒಂದು ಅರ್ಥ ಇದೆ. ಏನು ಅಂದರೆ, ಮಧು ಅಂದರೆ ಆನಂದ. ಅಸುರರು ಅಂತ ಒಂದು ಆಯ್ತು. ಮಧು ಅಂದರೆ ಆನಂದ. ಆ ಮಧು, ಧ್ವ ಅಂತ ಆಚಾರ್ಯ ಹೆಸರು ಬಂದದ್ದು ಅದರಿಂದ ಅಲ್ಲ. ಮಧು ಅಂದರೆ ಆನಂದವಾದ, ಆನಂದಕರವಾದ. ವಾ ಅಂದರೆ ಅಥವಾ ಆ, ಮಧು ಪ್ಲಸ್ ಆ ಅಥವಾ ಮಧು ಪ್ಲಸ್ ವಾ. ಮಧು ಪ್ಲಸ್ ವಾ ಅನ್ನುವ ಅರ್ಥ ಹೆಚ್ಚು ಬಳಕೆಯಲ್ಲಿರುವಂಥದ್ದು. ಮಧು ಪ್ಲಸ್ ಆ ಅನ್ನುವುದನ್ನು ನಾರಾಯಣ ಪಂಡಿತಾಚಾರ್ಯ ಹೇಳಿರ್ತಕ್ಕಂಥ ನಿರ್ವಚನ. ಹಾಗೆ ಮಧು ಆ ಅಥವಾ ಮಧು ವಾ, ಮಧ್ವ ಆಯಿತು. ಅಲ್ಲಿ ಮಧು ಅಂದರೆ ಏನು? ಮಧ್ವಿತ್ಯಾನಂದ ಉದ್ದಿಷ್ಟ ಅಂತ ಆಚಾರ್ಯರೇ ಮಧುವಿದ್ಯೆ ಅಂತ ಇದೆ. ಭಗವಂತನನ್ನು ಉಪಾಸನೆ ಮಾಡತಕ್ಕಂಥ ಒಂದು ಮಧುವಿದ್ಯೆ ಅಂತಿದೆ. ಆ ಮಧುವಿದ್ಯೆ ದೇವತೆಗಳು ಮಾಡತಕ್ಕಂಥ ಉಪಾಸನೆಯಲ್ಲಿ ಭಗವಂತನನ್ನು ಮಧು ಅಂತ, ದೇವ ಮಧು, ದೇವತೆಗಳ ಮಧು ಅಂದರೆ ಏನು? ಭಗವಂತನನ್ನು ಮಧು ಅಂತ ಉಪಾಸನೆ. ಭಗವಂತ ಮಧು ಅಂದರೆ ಭಗವಂತ ಮದಧಿಹಿ ಮಧ್ವಿತಿ ಪ್ರೋಕ್ತಃ, ಆನಂದದ ನಿಧಿ ಅಂತ, ಆನಂದದ ಕಡಲು ಭಗವಂತ ಅನ್ನೋ ಉಪಾಸನೆ. ಅದನ್ನ ಮಧು ಅಂದರೆ ಆನಂದದ ರಾಶಿ. ಆನಂದ ಜನರಲ್ಲಿ ಮಧು ಅಂತ ಭಗವಂತನನ್ನು ಉಪಾಸನೆ ಮಾಡುವಾಗ ಆನಂದದ ರಾಶಿ ಅಂತ, ಆನಂದ ಸಾಗರ, ಆನಂದ ಸಮುದ್ರ. ಜನರಲ್ಲಿ ಮಧು ಅಂದರೆ ಆನಂದ. ಮಧುಸೂದನ ಅಂದರೆ ಆನಂದವನ್ನು ನಾಶ ಮಾಡುವವ ಅಂತ. ಜನಾರ್ದನ ಇದ್ದ ಹಾಗೆ ಇದಕ್ಕೊಂದು ನೆಗೆಟಿವ್ ಅರ್ಥ ಇದೆ. ದುರ್ಜನರನ್ನು ನಾಶ ಮಾಡುವವ ಜನಾರ್ದನ, ದುರ್ಜನರ ಆನಂದವನ್ನು ನಾಶ ಮಾಡುವ ಮಧುಸೂದನ. ಜನಾರ್ದನಿಗೂ ಮಧುಸೂದನಿಗೂ ಅಲ್ಲಿ ಜನ ಅಂತ ಬಂತು, ಇಲ್ಲಿ ಮಧು, ಆನಂದವನ್ನು ನಾಶ ಮಾಡುವವ ಮಧುಸೂದನ ಅಂತ. ಅದು ನೆಗೆಟಿವ್ ಅರ್ಥ ಆಯ್ತಲ್ಲ. ನಮಗೆ ಪಾಸಿಟಿವ್ ಆನಂದವನ್ನು ಕೊಡುವ ಅಂತ ನಾವು ಉಪಾಸನೆ ಮಾಡಬೇಕಪ್ಪ. ಆನಂದವನ್ನು ನಾಶ ಮಾಡುವಂತ ಉಪಾಸನೆ ಮಾಡಿ ನಮ್ಮ ಆನಂದವನ್ನು ನಾಶ ಮಾಡಿಬಿಟ್ರೆ ಅವನ ಕಡೆಗೆ ನಮಗೆ ಆನಂದ ಪ್ರದ ಅಂತ ಹೌದು ಕೊಡ್ತಾನೆವ ಮಧುಸೂದನ. ಸೂದ ಅಂದರೆ ಏನು ಗೊತ್ತೋ? ಉದಾ ಅಂದರೆ, ಉದಾ ಅಂತ ಜೀವ ಸಂಘಕ್ಕೆ ಉದಾ ಅಂತ ಹೆಸರು. ವೇದದಲ್ಲಿ ಉದಾ ಅಂದರೆ ಉದಕ, ಉದಾ ಅಂದರೆ ನೀರು ಅಂತ ಗೊತ್ತಲ್ಲ ನಮಗೆ. ಉದಾ ಅಂದರೆ ಜೀವರು. ಉದಧಿ ಅಂತ ಭಗವಂತ ಜೀವರಿಗೆಲ್ಲ ಆಶ್ರಯನಾಗಿರ್ತಕ್ಕಂಥ ಭಗವಂತನಿಗೆ ಉದಧಿ ಅಂತ ಹೇಳ್ತಾರೆ. ಉದಾ ಅಂದರೆ ಜೀವರು. ಯಾಕೆಂದರೆ ಉತ್ ಪ್ಲಸ್ ಆ, ಅಕಾರವಾಚ್ಯನಾದವನು ಉತ್ತಮನಾಗಿ ಇರುವವರು ಉದರು. ಅಂದರೆ ಭಗವಂತನು ನಿಯಂತ್ರಣಕ್ಕೆ ಒಳಪಟ್ಟ ಜೀವ ಸಂಘಗಳು ಉದಗಳು. ಆ ಜೀವರಲ್ಲಿ ಉದರು ಅಂದರೆ ಸಾತ್ವಿಕ ಜೀವರು, ಸೂದರ ಆಯ್ತು. ಸೂದರು ಅಂದರೆ ನೀವು ಇದನ್ನೆಲ್ಲ ನೀವು ನೋಡದೆ ನೇರ ಹೋಗಿ ಸೂದ ಅಂತ ಡಿಕ್ಷನರಿ ನೋಡಿದ್ರೆ, ಸೂದ ಅಂದರೆ ಕುಕ್ ಅಂತ ಅರ್ಥ ಇದೆ, ಅಡುಗೆಯವನು ಅಂತ. ಡಿಕ್ಷನರಿ ಮೀನಿಂಗ್, ಲೆಕ್ಸಿಕನ್ ಮೀನಿಂಗು ಸೂದ ಅಂದರೆ ಸೂಪು ಮಾಡುವವನು ಸೂದ ಅಂತ. ಅದಲ್ಲ, ಸೂದರು ಅಂದರೆ ಸಾತ್ವಿಕ ಜೀವರು. ಅವರಿಗೆ ಮಧು ಆನಂದವನ್ನು ನಯತಿ ಪ್ರಾಪಯತಿ. ಓಹೋ, ಹಾಗಾದ್ರೆ ಆನಂದವನ್ನು ಕೊಡ್ತಾನೆ. ಹಾಗಾದ್ರೆ ಯಾರಿಗೆ ಮಧುಸೂದನ ಆಗ್ತಾನೆ? ಮಧುಸೂದನ ಆಗ್ತಾನೆ ಅಂದರೆ ಯಾರು ಸೂದರಲ್ಲವೋ, ಕೂದರು, ಕುತ್ಸಿತ ಜೀವರು, ಅವರಿಗೆ ಮಧು ನಾಶ ಮಾಡ್ತಾನೆ. ಸೂದರಿಗೆ, ಸಾತ್ವಿಕ ಜೀವರಿಗೆ ಮಧು ಆನಂದಂ ನಯತಿ ಪ್ರಾಪಯತಿ. ಸಾತ್ವಿಕರಿಗೆ ಆನಂದವನ್ನು ಕೊಡುವವ, ದುರ್ಜನರಿಗೆ ಆನಂದವನ್ನು ನಾಶ ಮಾಡುವವ. ಆದ್ದರಿಂದಲೇ ಮಧುನಾಮಕನಾಗಿರ್ತಕ್ಕಂಥ ಅಸುರ ದುರ್ಜನನಾದ್ದರಿಂದ ಅವನನ್ನು ಸೂದನ ನಾಶ ಮಾಡಿದವ. ಹೀಗೆ ಮಧುಸೂದನ ಅಂತಕ್ಕಂಥ ಶಬ್ದ ಆನಂದಪ್ರದ ಅಂತಕ್ಕಂಥ ಅರ್ಥವನ್ನು, ತಾಮಸರಿಗೆ ದುಃಖವನ್ನು ಕೊಡುವವನು, ಸಾತ್ವಿಕರಿಗೆ ಆನಂದವನ್ನು ಕೊಡುವವನು ಆಗಿರತಕ್ಕವ ಅಂತ ಹೇಳತಕ್ಕ ಶಬ್ದ ಮಧುಸೂದನ. ಅದನ್ನೇ ಮಧು ಅನ್ನುವ ಅಸುರನನ್ನು ನಾಶ ಮಾಡಿದವ ಅನ್ನುವುದನ್ನೇ ಬರೇ ಮಧುವನ್ನಲ್ಲ, ಮತ್ತೆ ದಾನವ ಸಾಧನ, ಎಲ್ಲ ದಾನವರನ್ನೂ ನಾಶ ಮಾಡಿದವ ನೀನು, ಬರೇ ಮಧು ಒಬ್ಬನನ್ನಲ್ಲ. ದುಷ್ಟಶಕ್ತಿಗಳನ್ನು ಸಮಗ್ರವಾಗಿ ನಾಶ ಮಾಡಿರತಕ್ಕಂಥವನು ನೀನು, ದಾನವ ಸಾಧನ. ಅಂಥ ನಿನಗೆ ನಮಸ್ಕಾರ ಅಂದ ಮಧುಸೂದನ ದಾನವ ಸಾಧನ ಒಂದೇ. ಈಗ ಬಹಳ ವಿಚಿತ್ರವಾದಂಥ ರೀತಿಯಿಂದ ಇದು ತೆರೆಕೊಳ್ಳುತ್ತೆ. ಮಧುಸೂದನ ದಾನ, ಅಲ್ಲಿ ದನಕ್ಕೊಂದು ಶಬ್ದ ಮಾಡಿ, ಭಾರಿ ಅಪೂರ್ವವಾದೊಂದು ನಾಮ ಆಯ್ತು ಮಧುಸೂದನ ದಾನ. ಮಧುವನ್ನು ಕೆಲವರಿಗೆ ಸೂದನ ಮಾಡ್ತಾನೆ, ಕೆಲವರಿಗೆ ದಾನ ಮಾಡ್ತಾನೆ. ಅಂದರೆ ಕೆಲವರಿಗೆ ಆನಂದವನ್ನು ಕೊಡ್ತಾನೆ, ಕೆಲವರಿಗೆ ಆನಂದ ನಾಶ. ಮಧುಸೂದನ ದಾನ, ಅಲ್ಲಿ ದನಕ್ಕೊಂದು ಶಬ್ದ ಮಧುಸೂದನ ದಾನ, ಅಥವಾ ಮಧುಸೂದನದ ಅಂತ ಇಟ್ಕೊಳ್ಬಹುದು, ಮಧುಸೂದನ ದಾನ ಅಂತ ಇಟ್ಕೊಳ್ಬಹುದು. ಆಮೇಲೆ
ಮಧುಸೂದನ ಅಂದರೆ ದುಃಖವನ್ನು ಆನಂದವನ್ನು ನಾಶ ಮಾಡ್ತಾನೆ ಅಂತಾಯಿತು. ಅಷ್ಟೇ ಅಲ್ಲ, ವಸಾದನ, ವಾ ಅಂದರೆ ಜ್ಞಾನ ಬಲ, ದುರ್ಜನರಲ್ಲಿರತಕ್ಕಂಥ ಜ್ಞಾನ ಬಲಗಳನ್ನು ಸಾಧನ ನಾಶ ಮಾಡ್ತಾನೆ. ಮಧುಸೂದನದ ಅನವ ದಾನವ, ನೀನು ಯಾವತ್ತೂ ಹೊಸಬನಲ್ಲ, ಎಂದೆಂದೋ ಇರತಕ್ಕಂಥವ, ಅಂಥ ಪುರಾಣ ಪುರುಷ. ಅದೇ ನೀನು ಅನವ ಸಾಧನ. ಅನವ ಅಂದರೆ ಹಿಂದಿನಿಂದ ಇದ್ದದ್ದು, ಅನಾದಿ ಕಾಲದಿಂದ ಸಂಚಿತವಾಗಿರತಕ್ಕಂಥ ಪಾಪ, ಅದನ್ನು ಸಾಧನ ನಾಶ ಮಾಡತಕ್ಕವ. ಮತ್ತು ನೀನು ಬರೀ ಸಾಧನನೂ ಹೌದು. ಸಾಧನ ಅಂದರೆ ಸದನದಲ್ಲಿ ಇರುವವ ಅಂತ, ಹೌಸ್ ಹೋಲ್ಡು ಅಂತ. ಸದನ ಅಂದರೆ ಹೌಸ್, ಮನೆಯಲ್ಲಿ ಇರುವವ ಅಂತ. ಯಾವ ಮನೆ? ಹೃದಯ ಸದ್ಮ, ಹೃದಯದ ಸದನದಲ್ಲಿ ಸದಾ ನೆಲೆಸಿದವನು. ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು, ಅದೇ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡು ಕೇಶವ ಅಂತ ಹೇಳಿದ್ರು. ನನ್ನ ಸದನದಲ್ಲಿ ವಾಸ ಮಾಡು, ಸದನದಲ್ಲಿ ಇರುವವನು ಸಾಧನ. ಆಮೇಲೆ ಸಂಸಾರವನ್ನು ನಾಶ ಮಾಡುವವನು ಸಾಧಯತಿ, ಇದು ಸಾಧನ. ಮತ್ತು ಸಜ್ಜನರ ಸಾಧ ಅಂದರೆ ದುಃಖವನ್ನು ನಯತಿ ನಾಶ ಮಾಡುವವನು ಸಾಧನ. ಹೀಗೆ ಭಗವಂತನನ್ನು ಅದು ಹೇಗೆ ತುಂಡು ಮಾಡಿದರೂ ಅದು ಭಗವಂತನಾಮ ಆಗುತ್ತೆ. ಮಧುಸೂದನ ಆಗುತ್ತೆ, ಮಧುಸೂದ ಆಗುತ್ತೆ, ಮಧುಸೂದನದ ಆಗತ್ತೆ, ದಾನವ ಸಾಧನ ಆಗತ್ತೆ, ಮಧುಸೂದನ ದಾನ ಅನವ ಸಾಧನ ಆಗತ್ತೆ. ಏನು ಪದಚ್ಛೇದ ಮಾಡಿದರೂ ಅದು ಭಗವಂತನ ಗುಣವಿಶೇಷಗಳನ್ನು ಹೇಳ್ತಕ್ಕಂಥದ್ದು. ಇದು ಹೀಗೆ ಮಾಡಲಿಕ್ಕೆ ಎಲ್ಲ ಸಂಸ್ಕೃತ ಶ್ಲೋಕಗಳನ್ನು ಬರುತ್ತೆ ಅಂತ ತಿಳ್ಕೊಬೇಡಿ. ಆಚಾರ್ಯರು ಬುದ್ಧಿಪೂರ್ವಕವಾಗಿ ಹೇಳ್ತೇನೆ, ಸಂಸ್ಕೃತ ಶ್ಲೋಕ ಸಿಕ್ಕಿದ್ದನ್ನೆಲ್ಲ ಹೀಗೆ ಸ್ಪ್ಲಿಟ್ ಮಾಡ್ಲಿಕ್ಕೆ ಬರೋದಿಲ್ಲ. ನೋಡುವ, ಕಾಳಿದಾಸನ ಒಂದು ಶ್ಲೋಕವನ್ನು ಹೀಗೆ 10 ನಮನೆ ಸ್ಪ್ಲಿಟ್ ಮಾಡಿ ತೋರಿಸಿ ಬರೋದಿಲ್ಲ. ಅದು ಬುದ್ಧಿಪೂರ್ವಕವಾಗಿ ಹೇಗೆ ವಿಭಾಗ ಮಾಡಿದರೂ ಭಗವಂತ ನಾಮ ಆಗುವ ಹಾಗೆ ಆಚಾರ್ಯ ರಚನೆ ಮಾಡಿದ್ದಾರೆ. ಮುಂದೆ ನಿಮಗೆ ಸ್ಪಷ್ಟ ಆಗೋಣ. ದೈವತ ಮೋದನ, ದೇವತೆಗಳಿಗೆ, ದೈವತ ಅಂದರೆ ಹಿರಿಯ ದೇವತೆಗಳು, ದೇವತೆ ದೈವತ ಅಂತ ಆದಾಗ ದೇವತೆಗಳಿಗೂ ಹಿರಿಯರು ಅಂದರೆ ಬ್ರಹ್ಮಾದಿಗಳಿಗೂ ಆನಂದವನ್ನು ಕೊಡ್ತಕ್ಕವ ದೈವತ ಮೋದನ. ದೈವ ತಮೋದನ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಅವ್ರು ಬೇಕು ಅಂತ ಆಚಾರ್ಯ ಏನು ಕುಸ್ತಿ ಮಾಡ್ತಾರೆ ಶಬ್ದ. ದೈವ, ದೈವ ಅಂದರೆ ಹಿರಿ ದೈವ, ದೇವತೆಗಳಿಗೂ ದೊಡ್ಡವನು ದೈವ ಅಂತ. ನೀನೇ ದೇವತಾನಾಂಚ ದೈವತಂ, ನೀನೇ ಹಿರಿಯ ದೇವತೆ. ಆಮೇಲೆ ತಮೋದನ, ನಮ್ಮಲ್ಲಿರತಕ್ಕಂಥ ತಮಸ್ಸನ್ನು ಹಿಂದೆ ಹೇಳಿದ್ರು ಶುಭ ಅಲ್ಲಿ ತಮಸ್ಸು ತಮೋಗಿರಿ ವಿಭೇದನ, ಅತಿಮತ ತಮೋಗಿರಿ ಸಮಿತಿ ತಮೋಗಿರಿ ವಿಭೇದನ, ಅದರಲ್ಲಿ ತಮೋದನ ಅಂದರು. ನಮ್ಮಲ್ಲಿರತಕ್ಕ ತಮಸ್ಸನ್ನು, ತಮೋ ಗುಣವನ್ನು, ಅಜ್ಞಾನವನ್ನು, ಅಜ್ಞಾನದ ಕತ್ತಲನ್ನು ಅದನ್ನು ನಾಶ ಮಾಡುವವ ನೀನು. ಅಂಥ ಪರದೈವ, ದೈವ ತಮೋದನ. ಸಹಜವಾಗಿ ಇದು ಏನು ಕೇಳುವಾಗಲೇ ನಮಗೆ ಗೊತ್ತಾಗುವಂತಹದ್ದು ಅರ್ಥಭೇದಗಳು. ದೈವ ತಮೋದನ, ದೈವತ ಮೋದನ, ವೇದಿತ ಪಾದ. ತಮೋದನರು ನಮ್ಮಲ್ಲಿರತಕ್ಕಂಥ ತಮೋ ಗುಣಗಳನ್ನು ನಾಶ ಮಾಡಿ ನಮ್ಮನ್ನು ಸಾತ್ವಿಕ ಮಾರ್ಗದಲ್ಲಿ ನಡೆಸುವಂಥವರು ದೇವತೆಗಳು ತಮೋದನರು. ಅವರು ಕೂಡ ಅವರಿಂದ ತಮೋದನರಾಗಿರ್ತಕ್ಕಂಥ ತಮಸ್ಸನ್ನು ನಾಶ ಮಾಡಿ ಶುದ್ಧ ಸತ್ವದಲ್ಲಿ ನಿಂತಿರತಕ್ಕಂಥ ಬ್ರಹ್ಮಾದಿ ದೇವತೆಗಳಿಂದ ವೇದಿತ ಪಾದ, ತಿಳಿಯಲ್ಪಟ್ಟ ಸ್ವರೂಪವುಳ್ಳವ. ಮತ್ತು ಬ್ರಹ್ಮದೇವತೆಗಳಿಂದ ವೇದಿತ, ತಿಳಿಸಲ್ಪಟ್ಟ ಸ್ವರೂಪವುಳ್ಳವ. ವೇದಿತ ಅಂದರೆ ತಿಳಿಯಲ್ಪಟ್ಟ ಮತ್ತು ತಿಳಿಸಲ್ಪಟ್ಟ. ಬ್ರಹ್ಮಾದಿ ದೇವತೆಗಳು ಅನಂತರದ ದೇವತೆಗಳಿಗೆ, ಅವರಿಂದ ಋಷಿಗಳಿಗೆ, ಋಷಿಗಳಿಂದ ಮನುಷ್ಯರಿಗೆ ಜ್ಞಾನ ಹರಿದು ಬಂತು, ಅವರಿಂದ ವೇದಿತವಾದ ಪಾದ. ಮತ್ತು ತಿಳಿಯಲ್ಪಟ್ಟ ಅಲ್ಲ, ಹೊಂದಲ್ಪಟ್ಟ ಪಾದವುಳ್ಳವ. ವಿದ್ ಧಾತು, ವಿಂದ ಧಾತು ಎಲ್ಲಕ್ಕೂ ರೂಪ ವೇದಿತ ಅಂದರೆ ಅವರಿಂದ ಪ್ರಾಪ್ತವಾದ ಅಂದರೆ ಭಗವಂತನನ್ನು ಹೋಗಿ ಸೇರಿದ್ರು ಇವರು ಮೋಕ್ಷದಲ್ಲಿ. ಬ್ರಹ್ಮಾದಿ ದೇವತೆಗಳಿಂದ ವೇದಿತ ಪಾದ, ವೇದಿತ ಪಾದ, ಎಲ್ಲರಿಂದಲೂ ತಿಳಿಯಲ್ಪಟ್ಟ, ಎಲ್ಲರೂ ಹೋಗಿ ಸೇರಬೇಕಾದ ಸ್ವರೂಪವುಳ್ಳವನು, ಎಲ್ಲರಿಂದಲೂ ತಿಳಿಸಲ್ಪಡಬೇಕಾದವನು ವೇದಿತ. ಮತ್ತು ಪಾದ, ಪಾದ ಅಂದರೆ ಪಾದಾಹ ಮಾತ್ರಾಹ. ಉಪನಿಷತ್ತು ಭಗವಂತನ ಪಾದ ಅಂದರೆ ಏನು? ಭಗವಂತ ಯಾಕೆಂದರೆ ಪದ್ಯತೆ ಇತಿ ಪಾದ, ಎಲ್ಲರಿಂದಲೂ ಹೋಗಿ ಶರಣು ಹೊಂದಬೇಕಾದ ವಸ್ತು, ಆದ್ದರಿಂದ ಅದಕ್ಕೆ ಪಾದ ಅಂತ ಹೆಸರು. ಹೀಗೆ ಮಧುಸೂದನ ದಾನವ ಸಾಧನ ಒಂದೇ, ದೈವತಮೋದನ ವೇದಿತ ಪಾದ. ವಿಷ್ಣು ಮತ್ತು ಮಧುಸೂದನ ಎರಡು ನಾಮಗಳನ್ನು ನಾವು ತಿಳ್ಕೊಂಡ ಹಾಗಾಯಿತು. 6 ನಾಮ ಆಯಿತು, ಇನ್ನು 6 ನಾಮ ಉಳಿಯಿತು. ಅದನ್ನು ಸಾಯಂಕಾಲ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಪರಾಶರ ಸೂನು ಸತ್ಯವತಿ ಹೃದಯ ನಂದನೋ ವ್ಯಾಸ, ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗ ಭೋಗಾಭಮುದ್ಯಮ್ಯ ಹೃದಯಂ
ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೌಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಧೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಆಚಾರ್ಯರು ಮಾಡಿರತಕ್ಕ ದ್ವಾದಶ ಮೂರ್ತಿ ಸ್ತವದಲ್ಲಿ 6 ಮೂರ್ತಿಗಳನ್ನು ನಾವು ಈ ತನಕ ನೋಡಿದ್ದೇವೆ. ಮಧುಸೂದನದ ತನಕ ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ. ಇನ್ನು ಮುಂದೆ ನಾವು ನೋಡಬೇಕಾದ 7ನೆಯ ರೂಪ ತ್ರಿವಿಕ್ರಮ, 8ನೇದು ವಾಮನ, 9ನೇದು ಋಷಿಕೇಶ, 10ನೇದು ಪದ್ಮನಾಭ, ಶ್ರೀಧರ, ಆಮೇಲೆ ಋಷಿಕೇಶ, ಆಮೇಲೆ ಪದ್ಮನಾಭ, ಆಮೇಲೆ ದಾಮೋದರ. ವಾಮನ ಆದಮೇಲೆ ಶ್ರೀಧರ, ಶ್ರೀಧರ ಆದಮೇಲೆ ಋಷಿಕೇಶ, ಆಮೇಲೆ ಪದ್ಮನಾಭ, ಆಮೇಲೆ ದಾಮೋದರ. ಈ 6 ರೂಪಗಳನ್ನು ನಾವು ಇನ್ನು ನೋಡಬೇಕು. ಈಗ ನಾವು ಪ್ರಥಮತಃ ನೋಡಬೇಕಾದ ರೂಪ ತ್ರಿವಿಕ್ರಮ ರೂಪ. ತ್ರಿವಿಕ್ರಮ ನಿಷ್ಕ್ರಮ ವಿಕ್ರಮ ಒಂದೇ, ಸುಕ್ರಮ ಸಂಕ್ರಮ ಹುಂಕೃತ ವಕ್ತ್ರ. ಭಗವಂತನನ್ನ ತ್ರಿವಿಕ್ರಮ ಅಂತ ಕರೆಯೋದು ಯಾವ ಅವತಾರದಲ್ಲಿ ಅಂತ ನಿಮಗೆ ಗೊತ್ತಿದೆ. ಮುಂದೆ ಬರತಕ್ಕಂಥ ನಾಮ ವಾಮನ. ವಾಮನನೇ ತ್ರಿವಿಕ್ರಮ, ಅದು ಪ್ರತ್ಯೇಕ ಅವತಾರ ಅಲ್ಲ. ಇದು ದಶಾವತಾರದಲ್ಲಿ ಸೇರಿದ ಅವತಾರವೂ ಹೌದು. ತ್ರಿವಿಕ್ರಮ ತ್ರಿವಿಕ್ರಮ ಅಂತ ಪ್ರತ್ಯೇಕ ಒಂದು ರೂಪ ಇದೆ ದ್ವಾದಶ ಮೂರ್ತಿಗಳಲ್ಲಿ. ಅದಲ್ಲದೆ ದಶಾವತಾರದಲ್ಲಿ ವಾಮನನೇ ತ್ರಿವಿಕ್ರಮನಾಗ್ತಾನೆ. ಆದ್ದರಿಂದಲೇ ಗಾಯತ್ರಿಯಲ್ಲಿ ವಾಮನನ ಮತ್ತು ತ್ರಿವಿಕ್ರಮನ ಅಕ್ಷರಗಳನ್ನು ಸಂಯುಕ್ತವಾಗಿ ಣ್ಯಂ ಅಂತ ಹೇಳ್ತಾರೆ. ಅದನ್ನು ಒಂದೇ ಅಕ್ಷರವಾಗಿ ಹೇಳ್ತಾರೆ. ನ ಮತ್ತು ಯ ತ್ರಿವಿಕ್ರಮ ಮತ್ತು ವಾಮನನನ್ನು ಹೇಳ್ತಕ್ಕಂಥ ಅಕ್ಷರಗಳು. ತ್ರಿವಿಕ್ರಮ ಅಂತ ಅನ್ನತಕ್ಕಂಥ ಹೆಸರು ಯಾಕೆ ಭಗವಂತನಿಗೆ ಬಂತು ಅನ್ನುವುದನ್ನು ನಿರ್ವಚನೆ ಮಾಡಿ ತೋರಿಸುವಂಥ ಒಂದು ಪದ್ಯ ಇದೆ. ತ್ರಿವಿಕ್ರಮ ಅಂದರೆ ಪ್ರಸಿದ್ಧವಾಗಿ ನಿಮಗೆ ಗೊತ್ತಿದೆ. 3 ಹೆಜ್ಜೆಗಳು. ವಿಕ್ರಮ ಅಂದರೆ ಪಾದದ ವಿಕ್ರಮ ಅಂದರೆ ಪಾದದ ಕ್ರಮ ಅಂದರೆ ಹೆಜ್ಜೆ. ಒಂದು ಹೆಜ್ಜೆಯಿಂದ ಭೂಮಿಯನ್ನು, ಇನ್ನೊಂದು ಹೆಜ್ಜೆಯಿಂದ ಆಕಾಶವನ್ನು ವ್ಯಾಪಿಸಿ 3ನೇ ಹೆಜ್ಜೆಯನ್ನು ಬಲಿಯ ತಲೆಯ ಮೇಲೆ ಇಟ್ಟವನು ಅಂತ. ಈ ಹೆಸರು, ಇದರ ನಿರ್ವಚನ ವೇದದಲ್ಲೂ ಬಂದಿದೆ. ಪ್ರಸಿದ್ಧವಾದ ವಿಷ್ಣು ಸೂಕ್ತ, ಇದಂ ವಿಷ್ಣುರು ವಿಚಕ್ರಮೇ ತ್ರೇಧಾ ನಿದಧೇ ಪದಂ ಸಮೂಢಮಸ್ಯ ಪಾಂಸುರೇ ತ್ರೀಣಿ ಪದ ವಿಚಕ್ರಮೇ ವಿಷ್ಣುರ್ಗೋಪ ಅದಾಭ್ಯ ಅತೋ ಧರ್ಮಾಣಿ ಧಾರಯನ್ ವಿಷ್ಣೋಃ ಕರ್ಮಾಣಿ ಪಶ್ಯತ ಯತೋ ವ್ರತಾನಿ ಪಸ್ಪಶೇ ಇಂದ್ರಸ್ಯ ಯುಜ್ಯ ಸಖಾ ಅಂತ ಭಗವಂತನ 3 ಪಾದಗಳ ವರ್ಣನೆ ವೇದದಲ್ಲಿ ಬಂದಿದೆ. ಅಲ್ಲಿ ಬಂದಿರತಕ್ಕಂಥ ವರ್ಣನೆಯ ಹಿನ್ನೆಲೆಯಲ್ಲಿ ತ್ರಿವಿಕ್ರಮ ಅಂತಂದರೆ 3 ಕಡೆ ಅವನು ವಿಕ್ರಮ, ಪಾದಕ್ಷೇಪ ಅಂದರೆ ಸ್ವರೂಪ, 3 ಕಡೆಯಿಂದಲೂ ತನ್ನ ಸ್ವರೂಪದಿಂದ ನಿಯಂತ್ರಿಸ್ತಕ್ಕಂಥವ ಅಂತ. ಈ 3 ಯಾವುದು ಅನ್ನುವುದನ್ನು ಈ ವಿಷ್ಣು ಸೂಕ್ತಕ್ಕೆ ವ್ಯಾಖ್ಯಾನ ಬರೆಯುವಾಗ ಆಚಾರ್ಯರು ಋಗ್ಭಾಷ್ಯದಲ್ಲಿ ಬರೆದಿದ್ದಾರೆ. 3 ಕಾಲಗಳಲ್ಲೂ ವಿಕ್ರಮವುಳ್ಳವನು. ತ್ರಿಷು ಕಾಲೇಶು, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಅದನ್ನೇದಲ್ಲೇ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಅಂತ, ಯಚ್ಚಾನ್ಯತ್ರಿಕಾಲಾತೀತಂ ತದಪ್ಯೋಂಕಾರ ಏವ ಅಂತ ಮಾಂಡೂಕೋಪನಿಷತ್ನಲ್ಲಿ ಹೇಳಿದ್ದು ಅದನ್ನೇ. ಅದರಿಂದ 3 ಕಾಲಗಳಲ್ಲೂ ತನ್ನ ವಿಕ್ರಮ ಇರತಕ್ಕಂಥವನು. ಅಂದರೆ 3 ಕಾಲದಲ್ಲೂ ಜಗತ್ತನ್ನು ನೇಮಿಸುವವನು. ಭೂತಕಾಲದಲ್ಲೂ ಜಗನ್ನಿಯಾಮಕನೇ ಆಗಿದ್ದವನು, ವರ್ತಮಾನದಲ್ಲೂ ಅವನೇ, ಮುಂದೂ ಅವನೇ. ಇದು ಬದಲಾಗುವಂಥದ್ದಲ್ಲ. ಅವನು ನಿರ್ವಿಕಾರೋ ಅಕ್ಷರ ಶುದ್ಧ. ಹಾಗಾಗಿ 3 ಕಾಲಗಳಲ್ಲೂ ಜಗತ್ತನ್ನು ನೇಮಿಸುವವನು. ಮತ್ತೆ 3 ಅಂದರೆ 3 ಲೋಕಗಳನ್ನು, 3 ಕಾಲಗಳು
ಮೂರು ಲೋಕಗಳು. ಮೂರು ಲೋಕಗಳು ಅಂದರೆ ಬ್ರಹ್ಮಾಂಡ, ಭೂರ್ಭುವ ಸ್ವಹ ಅಂತ ಬ್ರಹ್ಮಾಂಡವನ್ನು ಮೂರು ವಿಭಾಗ ಮಾಡಿ ಮೂರು ಲೋಕಗಳನ್ನು ಅಂದರೆ ಇಡೀ ವಿಶ್ವವನ್ನು ಅಂತ ಅರ್ಥ. ಮೂರು ಕಾಲಗಳಲ್ಲಿಯೂ ಮೂರು ಲೋಕಗಳನ್ನು ನಿಯಮಿಸುವವನು ತ್ರಿವಿಕ್ರಮ. ಮೂರು ವೇದಗಳಲ್ಲಿ ವಾಚ್ಯನಾದವನು ತ್ರಿವಿಕ್ರಮ. ಮೂರು ವಿಧ ಜೀವರನ್ನು ನಿಯಂತ್ರಿಸುವವನು ತ್ರಿವಿಕ್ರಮ. ಸಾತ್ವಿಕರನ್ನು, ರಾಜಸರನ್ನು, ತಾಮಸರನ್ನು. ಹೀಗೆ ಭಗವಂತ ತ್ರಿವಿಕ್ರಮ ಅನ್ನುವಂಥ ಇದನ್ನು ತ್ರೀಣಿ ಪದಾವಿಚಕ್ರಮೇ ಅನ್ನುವಾಗ ಮೂರನ್ನು ತನ್ನ ಸ್ವರೂಪದಿಂದ ಆಕ್ರಮಿಸಿದ ಅನ್ನುವಾಗ ಮೂರು ಅಂದರೆ ಯಾವುದು ಅಂದರೆ ಮೂರು ಕಾಲಗಳು, ಮೂರು ಲೋಕಗಳು, ಮೂರು ವೇದಗಳು, ಮೂರು ವಿಧ ಜೀವರು ಅಂತ ಹೀಗೆ ಆಚಾರ್ಯರು ಋಗ್ಭಾಷ್ಯದಲ್ಲಿ ಅರ್ಥವನ್ನು ನಿರೂಪಣೆ ಮಾಡಿದ್ದಾರೆ. ಈ ತ್ರಿವಿಕ್ರಮ ಅನ್ನುವುದಕ್ಕೆ ಮೂರು ವಿಧವಾದ ಕ್ರಮವುಳ್ಳವನು ಅಂತ ಇನ್ನೊಂದು ಅರ್ಥ. ತ್ರಿವಿಧವಾದ ಕ್ರಮದಿಂದ ಪ್ರಪಂಚವನ್ನು ನಿಯಮಿಸುವವನು ಅಂತ. ಪ್ರಪಂಚವನ್ನು ನಿಯಮಿಸುವವನು ಅಂತ ಆಯಿತು, ಮೂರು ಲೋಕವನ್ನು ನಿಯಮಿಸುವವನು ಅಂತ. ನಿಯಮಿಸುವುದಕ್ಕೆ ಮೂರು ವಿಧವಾದ ಕ್ರಮ, ತ್ರಿವಿಧವಾದ ಕ್ರಮ ಇಟ್ಟುಕೊಂಡು ಪ್ರಪಂಚವನ್ನು ನಿಯಂತ್ರಿಸುವವನು ತ್ರಿವಿಕ್ರಮ ಅಂತ. ಮೂರು ವಿಧವಾದ ಕ್ರಮ ಯಾವುದು ಅಂದರೆ ಅದನ್ನು ಮುಂದೆ ಹೇಳ್ತಾರೆ. ಒಂದು ನಿಷ್ಕ್ರಮ, ಒಂದು ವಿಕ್ರಮ, ಒಂದು ಸಂಕ್ರಮ, ಸುಕ್ರಮ. ತ್ರಿವಿಕ್ರಮ, ವಿಷ್ಕ್ರಮ, ನಿಷ್ಕ್ರಮ, ವಿಕ್ರಮ ಒಂದೇ ಸುಕ್ರಮ. ಒಂದು ನಿಷ್ಕ್ರಮ, ಮತ್ತೊಂದು ವಿಕ್ರಮ, ಮತ್ತೊಂದು ಸುಕ್ರಮ. ಹೀಗೆ ಮೂರು ವಿಧವಾದ ಕ್ರಮದಿಂದ ಪ್ರಪಂಚವನ್ನು ನಿಯಂತ್ರಿಸುವ. ನಿಷ್ಕ್ರಮ ಅಂದರೆ ನಿಷ್ಕ್ರಾಮಯತಿ, ನಿಷ್ಕಾಸನೆ, ಅವರನ್ನು ಒದ್ದೋಡಿಸುವವ ತಮಸ್ಸಿಗೆ, ಇದು ಒಂದು ಕ್ರಮ. ತಾಮಸರನ್ನು ನಿಷ್ಕ್ರಾಮಣ ಮಾಡುವವ ಅಂದರೆ ನಿಷ್ಕಾಸನ ಮಾಡುವ, ಅವನನ್ನು ತಮ್ಮಿಂದ ದೂರಕ್ಕೆ ತಳ್ಳಿ ತಮಸ್ಸಿನಲ್ಲಿ ಇಡುವುದು ಒಂದು ಕ್ರಮ. ಮತ್ತೊಂದು ಸಂಸಾರಿಗಳ ಕ್ರಮ, ಅದು ವಿಕ್ರಮ, ವಿವಿಧ ಕ್ರಮ ಅಂದರೆ ಒಮ್ಮೆ ಭೂಮಿ, ಒಮ್ಮೆ ಸ್ವರ್ಗ, ಒಮ್ಮೆ ನರಕ, ಒಮ್ಮೆ ಭೂಮಿ, ಒಮ್ಮೆ ಸ್ವರ್ಗ, ಒಮ್ಮೆ ನರಕ, ಹೀಗೆ ವಿವಿಧವಾದ ಸಂಚಾರ, ಇದು ವಿಕ್ರಮ. ಮತ್ತೊಂದು ಸಾತ್ವಿಕರಿಗೆ ಸುಕ್ರಮ, ಸುಖವನ್ನು ಕೊಡ್ತಕ್ಕಂಥ ಕ್ರಮ. ಹೀಗೆ ಮೂರು ವಿಧವಾದ ಕ್ರಮದಿಂದ ಜಗತ್ತನ್ನು ನಿಯಂತ್ರಿಸುವನಾದ್ದರಿಂದ ತ್ರಿವಿಕ್ರಮ ಅನ್ನುವ ಶಬ್ದವನ್ನು ಮೂರು ಕ್ರಮಗಳನ್ನು ಆಚಾರ್ಯ ಮುಂದಿನ ಮೂರು ಶಬ್ದಗಳಲ್ಲಿ ಹೇಳ್ತಾರೆ. ನಿಷ್ಕ್ರಮ, ವಿಕ್ರಮ, ಸುಕ್ರಮ ಅಂತ. ಆದರೆ ಇವೆಲ್ಲ ಹಾಗಾದರೆ ಒಬ್ಬೊಬ್ಬರು ಒಂದೊಂದು ಥರ ಕ್ರಮ ಆಯ್ತಲ್ಲ, ಈ ಮೂರು ವಿಧ ಕ್ರಮ ಅನ್ನೋದು ಒಟ್ಟಿಗೆ ಅಕ್ರಮ ಆಯ್ತಲ್ಲ ಅಂದರೆ ಸಂಕ್ರಮ ಅನ್ನೋದು. ಇದು ಸಮೀಚೀನವಾದ ಕ್ರಮ, ಯಾಕೆಂದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರನ್ನು ನೇಮಿಸುವುದರಿಂದ ಇಲ್ಲಿ ಭಗವಂತನ ಕ್ರಮದಲ್ಲಿ ತಾರತಮ್ಯ ಇಲ್ಲ, ಇದು ಸಮೀಚೀನವಾದ ಕ್ರಮ ಅಂತ. ಹೀಗೆ ನಿಷ್ಕ್ರಮ, ವಿಕ್ರಮ, ಸುಕ್ರಮ ಈ ಮೂರು ಕ್ರಮಗಳು ಅವರವರ ಯೋಗ್ಯತೆಗೆ ಸಮವಾಗಿರುವುದರಿಂದ ಸಂಕ್ರಮ, ಸಮೀಚೀನವಾದ ಕ್ರಮದಿಂದ ಜಗತ್ತನ್ನು ನಿಯಂತ್ರಿಸುವ ಅಂತ. ಇದು ಒಂದು ಅರ್ಥ. ಮತ್ತೊಂದು ರೀತಿಯಿಂದ ನಿಷ್ಕ್ರಮ ಅಂದರೆ ಭಗವಂತ ಪ್ರಪಂಚನದ ನಿಯಮನಕ್ಕೆ ಒಂದೊಂದು ಬಾರಿ ಒಂದೊಂದು ರೀತಿ, ಒಂದೊಂದು ಸೃಷ್ಟಿಯಲ್ಲಿ ಒಂದೊಂದು ರೀತಿ ಮಾಡುವುದಿಲ್ಲ, ಮತ್ತೆ ಅವನಿಗೆ ಒಂದು ನಿಶ್ಚಿತವಾದ ಕ್ರಮ ಇದೆ, ಅದೇ ನಿಷ್ಕ್ರಮ. ನಿಶ್ಚಿತವಾದ ಕ್ರಮವುಳ್ಳವನು ನಿಷ್ಕ್ರಮ. ಅದು ನಿಶ್ಚಿತವಾದ ಕ್ರಮ ಯಾವುದು ಅಂತಂದರೆ ವಿವಿಧ ಕ್ರಮ. ಆ ಕ್ರಮದಲ್ಲಿ ಎಲ್ಲರಿಗೂ ಏಕರೂಪವಾದ ನಿಶ್ಚಯ ಅಲ್ಲ, ಕೆಲವರಿಗೆ ದುಃಖವನ್ನು ಕೊಡ್ತಕ್ಕಂಥದ್ದು, ಕೆಲವರಿಗೆ ಸುಖವನ್ನು ಕೊಡ್ತಕ್ಕಂಥದ್ದು, ಕೆಲವರಿಗೆ ಸುಖ ದುಃಖವನ್ನು ಕೊಡುವಂಥದ್ದು, ಹೀಗೆ ವಿವಿಧವಾದ ಕ್ರಮವುಳ್ಳವನು ವಿಕ್ರಮ. ಹಾಗಾದರೆ ಮತ್ತೆ ಪುನಃ ಅದೇ ಪ್ರಶ್ನೆ ಬಂತು, ವಿವಿಧವಾದ ಕ್ರಮ ಯಾಕೆ ಮಾಡಿದ ಅವನು, ತಾರತಮ್ಯ ಮಾಡಿದಲ್ಲ ಅಂದರೆ ಅದು ಸುಕ್ರಮ ಅಂತಂದರು. ಅವರವರ ಸ್ವಭಾವ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿರುವುದರಿಂದ ಅಂತಹ ಸಮೀಚೀನವಾದ ಕ್ರಮ ಅದು. ಹೀಗೆ ಈ ಶಬ್ದಗಳಿಂದ ಅನೇಕ ವಿಧವಾದ ಪ್ರಶ್ನೆಗಳನ್ನು ಉತ್ತರಿಸುವ ರೀತಿಯಲ್ಲಿ ಮತ್ತು ತ್ರಿವಿಕ್ರಮ ಶಬ್ದದ ನಿರ್ವಚನ ಮಾಡುವ ರೀತಿಯಲ್ಲಿ ಆಚಾರ್ಯರು ಆ ಪದಗಳನ್ನು ಇಟ್ಟಿದ್ದಾರೆ. ಸಂಕ್ರಮ ಅನ್ನುವುದನ್ನು ನಾನು ಬೇರೆ ರೀತಿಯಿಂದ ಒಂದು ನಾಮವಾಗಿ ಹೇಳಿದೆ. ನಿಷ್ಕ್ರಮ, ವಿಕ್ರಮ, ಸುಕ್ರಮ ಮತ್ತು ಸಂಕ್ರಮ ಅನ್ನೋದು ಭಗವಂತನ ಇನ್ನೊಂದು ಸಮೀಚೀನವಾದ ಕ್ರಮದಿಂದ ಜಗತ್ತನ್ನು ನೇಮಿಸುವವನು ಅಂತ. ಇಲ್ಲಿ ವಿ, ಸು ಮತ್ತು ಸಂ ಮೂರು ಶಬ್ದಗಳನ್ನು ಕ್ರಮ ಶಬ್ದಕ್ಕೆ ಸೇರಿಸಿದ್ದಾರೆ ಆಚಾರ್ಯರು. ಕ್ರಮ ಅಂತಂದರೆ ಭಗವಂತನ ಕ್ರಮ, ಜಗತ್ತನ್ನು ಕ್ರಮಣ ಮಾಡಿರತಕ್ಕಂಥ ರೂಪ, ಜಗತ್ತನ್ನು ನಿಯಂತ್ರಿಸುವ ರೂಪ, ಅದಕ್ಕೆ ಮೂರು ವಿಶೇಷಣಗಳನ್ನು ಕೊಟ್ಟಿದ್ದಾರೆ. ವಿ, ಸು ಮತ್ತು ಸಂ ಈ ಮೂರು ಶಬ್ದಗಳು ಭಗವದ್ವಾಚಕವಾಗಿರತಕ್ಕಂಥ ಅಕ್ಷರಗಳು. ನಾನು ಬೆಳಿಗ್ಗೆ ಹೇಳಿದ್ದೆ ಅ, ಕ, ಯ, ಪ್ರ, ವಿ. ಸಂ ಮತ್ತು ಸು ಅಂದರೆ ಸುತ್ಯ ಆನಂದ ಉದ್ದಿಷ್ಟ, ಆನಂದ ಸ್ವರೂಪನಾದ್ರಿಂದ ಭಗವಂತ ಸು.
ಭಗವಂತ ಸರ್ವ ವಿಲಕ್ಷಣ ಆದ್ದರಿಂದ ಸಂ ವಿ, ಭಗವಂತ ಸಮೀಚೀನ ಗುಣಗಳಿಂದ ಸಾಧು ಗುಣಪೂರ್ಣ ಆದ್ದರಿಂದ ಸಂ ಅಂತ. ಇದು ಭಗವಂತನ ನಾಮಗಳು. ಆದ್ದರಿಂದ ಅವನ ಒಂದೊಂದು ಕ್ರಮವು ಅಂದರೆ ಒಂದೊಂದು ರೂಪ ವಿಶೇಷವು, ಪಾದ ಅಂದರೂ ಕ್ರಮ ಅಂದರೂ ಒಂದೇ, ಪಾದ ಅಂದರೆ ಭಗವಂತನ ರೂಪ ಅಂದರ್ಥ. ಒಂದೊಂದು ರೂಪವು ಸಮೀಚೀನವಾದ ಗುಣಗಳಿಂದ ಪೂರ್ಣ, ಸು ಆನಂದಮಯ ಮತ್ತು ವಿ ಅಂದರೆ ಸರ್ವ ವಿಲಕ್ಷಣವಾಗಿರತಕ್ಕಂಥದ್ದು. ಒಂದೊಂದು ರೂಪವು ಮೂಲ ರೂಪದಂತೆಯೇ ಗುಣಪೂರ್ಣವಾದದ್ದು. ಆದ್ದರಿಂದ ಅದು ವಿಕ್ರಮ, ಅದು ಸಂಕ್ರಮ, ಅದು ಸುಕ್ರಮ. ಸಂಕ್ರಮ ಹುಂಕೃತ ವಕ್ತ್ರ ಅಂತ ಇದು ಇಡೀಯಾಗಿ ಒಂದು ನಾಮ. ಸಂಕ್ರಮ ಅಂತಂದರೆ ಪ್ರಳಯ ಅಂತರ್ಥ. ಪ್ರಳಯದಲ್ಲಿ ಇಡೀ ಜಗತ್ತನ್ನು ನಾಶ ಮಾಡುವುದಕ್ಕೋಸ್ಕರ ಹೂಂಕರಿಸುವುದು ಅಂದರೆ ಈ ಸಾಮಾನ್ಯವಾಗಿ ನಾಶ ಮಾಡುವಾಗ ಹುಂಕಾರ ಅಂತಂದರೆ ಅದು ನಾವು ಕವಚಾಯ ಹುಂ ಅಸ್ತ್ರಾಯ ಭಟ್ ಅಂತ ಹೇಳ್ತೇವೆ. ಹುಂ ಫಟ್ ಅನ್ನತಕ್ಕಂಥ ಶಬ್ದಗಳು ಅದು ನಾಶಕವಾದ ಮಂತ್ರಗಳು. ಜಗತ್ತನ್ನು ನಾಶ ಮಾಡುವಾಗ ಹುಂಕಾರ, ಅದರಿಂದ ಕವಚಾಯ ಹುಂ ಅಂತ ನಾವು ಭಗವಂತನಲ್ಲಿ ಹುಂ ಅನ್ನುವ ಮಂತ್ರದಿಂದ ರಕ್ಷಾ ಕವಚವನ್ನು ಮಾಡಿಕೊಳ್ತೇವೆ. ಭಗವಂತ ಹುಂಕಾರದಿಂದ ನಮ್ಮ ಸುತ್ತ ಇರತಕ್ಕಂಥ ಆಸುರಿ ಶಕ್ತಿಗಳನ್ನು ನಾಶ ಮಾಡಿ ನಮಗೆ ರಕ್ಷೆಯ ಕವಚವನ್ನು ತೊಡಿಸಲಿ ಎನ್ನುವುದು ಆ ಮಂತ್ರದ ಅರ್ಥ. ಕವಚಾಯ ಹುಂ ಅಂದರೆ ಕವಚಾಯ ಹುಂ ಅಸ್ತ್ರಾಯ ಫಟ್. ಈ ಹುಂ ಮತ್ತು ಫಟ್ ಅನ್ನುವಂಥದ್ದು ಫಟ್ಕಾರ ಅಂತಂದ್ರೂ ಕೂಡ ಹಾಗೆ ನಾಶಕವಾಗಿರ್ತಕ್ಕಂಥ ಭಗವಂತನ ಶಕ್ತಿಯನ್ನು ಹುಂಕಾರ ಅಂತದೆ. ಆದ್ದರಿಂದ ಪ್ರಳಯ ಕಾಲದಲ್ಲಿ ಜಗತ್ತನ್ನು ನಾಶ ಮಾಡತಕ್ಕಂಥ ಹುಂಕಾರದಿಂದ ಕೂಡಿದ ಸಂಕ್ರಮದಲ್ಲಿ ಹುಂಕೃತವಾದ ವಕ್ತ್ರವುಳ್ಳವನು, ಮುಖದಿಂದ ಹುಂಕಾರ ಮಾಡಿ ಜಗತ್ತನ್ನು ನಾಶ ಮಾಡೋದಕ್ಕೋಸ್ಕರ ಸಿದ್ಧನಾಗಿ ನಿಂತ ಭಗವಂತ. ಸಂಕ್ರಮ ಅಂತನ್ನುವುದನ್ನು ನಾವು ಬೇರೆ ಒಂದು ರೀತಿಯಿಂದ ಹೇಳಿದ್ದೇವೆ. ಅವನು ಹುಂಕೃತ ಅಂದರೆ ಹುಂಕಾರ ಅಂತಂದರೆ ಹುಂಕೃತ ಅಂದ್ರೆ ಇದೂ ಹೌದು. ಕವಚಾಯ ಹುಂ ಹೃದಯಾಯ ನಮಃ, ನಮಃ ಸ್ವಾಹ ವಷಟ್ ವೌಷಟ್ ಹುಂ ಫಟ್ ಇದಿಷ್ಟು ಭಗವಂತನ ನಾಮಗಳು. ನಮಃ ಅಂತನ್ನುವುದು ಭಗವಂತನ ನಾಮ. ಮತ್ತು ಅದಕ್ಕೆ ಇನ್ನೊಂದು ಅರ್ಥ, ಇಷ್ಟೂ ಶಬ್ದಗಳಿಗೆ ನಮಃ ಅಂದರೆ ನನ್ನದಲ್ಲ ಅಂತ ನಮಮ ಅಂತ, ಸ್ವಾಹ ಅಂದರೂ ನನ್ನದಲ್ಲ ಅಂತ, ಸ್ವತ್ವದ ಹಾನವೇ ಸ್ವಾಹ, ನನ್ನದಲ್ಲ ನಿನ್ನದು ಅನ್ನೋದೇ ಸ್ವಾಹ, ನನ್ನದಲ್ಲ ನಿನ್ನದು ಅನ್ನೋದೇ ನಮಃ. ಅದೇ ಅರ್ಥಗಳು ಸ್ವಸ್ತಿ, ಹುಂ, ಇದು ವಷಟ್ ವೌಷಟ್ ಹುಂ ಫಟ್ ಈ ಎಲ್ಲ ಅಕ್ಷರಗಳು, ಈ ಏನು ಅವ್ಯಯಗಳು ನನ್ನದಲ್ಲ ನಿನ್ನದು ಅಂತ ಭಗವಂತನಿಗೆ ನಮ್ಮ ಸ್ವತ್ವವನ್ನು ಅರ್ಪಣೆ ಮಾಡ್ತಕ್ಕಂಥ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆಯನ್ನು ಹೇಳ್ತಾರೆ. ಜಪಕಾಲದಲ್ಲಿ ನಮಃ ಅಂತ ಹೇಳಿದರೆ ಅದಕ್ಕೆ ಅರ್ಥ ಸ್ವಾಹ ಅಂತಲೇ, ಹೋಮ ಕಾಲದಲ್ಲಿ ಸ್ವಾಹ ಅಂತಾರೆ, ಅದಕ್ಕೂ ಅರ್ಥ ನನ್ನದಲ್ಲ ಅಂತಲೇ. ಬೇರೆ ಬೇರೆ ಮತ್ತು ಅಂಗನ್ಯಾಸ ಕಾಲದಲ್ಲಿ ಈ 6 ಶಬ್ದಗಳನ್ನು ಬಳಸ್ತಾರೆ. ಈ ಎಲ್ಲ ಶಬ್ದಗಳ ಮೂಲಭೂತವಾದ ಅರ್ಥ ನನ್ನದೇನೂ ಇಲ್ಲ, ಎಲ್ಲ ನಿನ್ನದೇ ಅಂತ. ನಮಃ ಅಂದರೂ ಅಷ್ಟೇ, ಸ್ವಾಹ ಅಂದರೂ ಅಷ್ಟೇ, ವಷಟ್ ಅಂದರೂ ಅಷ್ಟೇ, ವೌಷಟ್ ಅಂದರೂ ಅಷ್ಟೇ, ಹುಂ ಅಂದರೂ ಅಷ್ಟೇ, ಫಟ್ ಅಂದರೂ ಅಷ್ಟೇ, ಎಲ್ಲವೂ ನಿನ್ನದು, ನನ್ನದು ಏನೂ ಇಲ್ಲ. ಹಾಗಾಗಿ ಭಗವಂತ ಹುಂ ಕೃತ ಅಂದರೆ ಹುಂ ಅನ್ನತಕ್ಕಂಥ ಅಂಗನ್ಯಾಸದ ಅಕ್ಷರದಿಂದ ಕರೆಯಲ್ಪಡುವವನು, ಹುಂ ಅನ್ನುವ ಶಬ್ದದಿಂದ ವಾಚ್ಯನಾದವ. ಮತ್ತು ಹುಂ ಅನ್ನುವುದು ಅಂಗೀಕಾರದ ಶಬ್ದ ಹೌದು. ನಾವು ಹೇಳ್ತೇವಲ್ಲ ಅವನು ಒಪ್ಪಿಗೆ ಆಯಿತು ಅಂದರೆ ಹೂ ಹುಟ್ಟಿದ ಅಂತ. ಹುಂ ಅನ್ನೋದು ಸಂಹಾರದ ಸಂಕೇತವೂ ಹೌದು. ಹುಂಕಾರ ಅಂತಂದರೆ ನಾಶಕ್ಕೋಸ್ಕರ ಸಿದ್ಧವಾದ ಹೂವು, ಮತ್ತು ಹೂಗುಟ್ಟುವುದು ಅಂದರೆ ಸ್ವೀಕಾರವೂ ಹೌದು. ಆದ್ದರಿಂದ ಹುಂಕೃತ ಅಂದರೆ ಸಜ್ಜನರಿಂದ ಸ್ವೀಕೃತನಾದವ ಅಂತ ಅರ್ಥ. ಆಮೇಲೆ ಹುಂಕೃತ ವಕ್ತ್ರ ಅನ್ನೋದನ್ನು ನಾವು ಅರ್ಥ ನೋಡಿದೆವು. ವಕ್ತ್ರ ಅಂದರೆ ಬರೀ ಭಗವಂತನಿಗೆ ವಕ್ತ್ರ ಅನ್ನತಕ್ಕಂಥ ಶಬ್ದವೂ ಭಗವಂತನ ನಾಮವೇ. ಸಂಕ್ರಮ ಅನ್ನೋದು ಭಗವಂತನ ಒಂದು ನಾಮ, ಹುಂಕೃತ ಅನ್ನೋದು ಭಗವಂತನ ಒಂದು ನಾಮ. ವಕ್ತ್ರ ಅಂತ ವಕ್ತೀತಿ ವಕ್ತ್ರಂ ಅಂತ, ಉಚ್ಯತೆ ಅನೇನೇತಿ ವಕ್ತ್ರಂ. ವಕ್ತ್ರಂ ಅಂದರೆ ಸಂಸ್ಕೃತದಲ್ಲಿ ನಮಗೆ ಪ್ರಚಲಿತವಾದ ಲೌಕಿಕ ಸಂಸ್ಕೃತದಲ್ಲಿ ವಕ್ತ್ರ ಅಂದರೆ ಬಾಯಿ ಅಂತ ಅರ್ಥ. ಯಾಕೆ ಅಂದರೆ ಉಚ್ಯತೆ ಅನೇನೇತಿ ವಕ್ತ್ರಂ, ಅದರಿಂದ ನಾವು ಮಾತನಾಡುತ್ತೇವೆ, ಆದ್ದರಿಂದ ಬಾಯಿ ವಕ್ತ್ರ ಅಂತ. ಆದರೆ ನಿಜವಾಗಿ ನಾವು ಮಾತನಾಡುವುದು ಯಾರಿಂದ? ಭಗವಂತ ಬಾಯಿ ಕೊಡದೇ ಇದ್ದರೆ ಏನು ಮಾಡ್ತಿದ್ದೇವೆ ನಾವು? ಬಾಯಿ ಇರುತ್ತೆ, ಅಗಲಿಸ್ಲಿಕ್ಕೆ ಬರುತ್ತೆ, ಅನ್ನ ಒಳಗೆ ಹೋಗುತ್ತೆ, ಉಂಡದ್ದು ಹೊರಗೆ ಬರುತ್ತೆ. ಜಾಸ್ತಿ ಆದರೆ ಮಾತೊಂದು ಬರುವುದಿಲ್ಲ. ಬಾಯಿ ಇದೆ, ಪ್ರಾಣಿಗಳಿಗೂ ವಕ್ತ್ರ ಇದೆ, ಮಾತು ಬರುವುದಿಲ್ಲ. ಆದರೆ ಉಚ್ಯತೆ ಅನೇನ, ಯಾರಿಂದ ನಾವು ಮಾತಾಡ್ತಾ ಇದ್ದೇವೆ? ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ. ಒಳಗೆ ನಿಂತು ಮಾತನ್ನು ಚಿಗುರಿಸಿದವನು ಯಾರು ನಮ್ಮ ನಾಲಿಗೆಯಲ್ಲಿ? ಅವನು ವಕ್ತ್ರ. ಅದರಿಂದ ಭಗವಂತನೇ ವಕ್ತಾ ಅಂತ ಅರ್ಥ. ವಕ್ತ್ರ ಅಂದರೆ ವಕ್ತೃ, ಎಲ್ಲವನ್ನೂ ನುಡಿದವನು ಅವನು, ನುಡಿಸುವವನು ಅವನು. ಸೃಷ್ಟಿಯ ಆರಂಭದಲ್ಲಿ ಸಮಸ್ತ ವೇದಗಳನ್ನು ಬ್ರಹ್ಮದೇವರಿಗೆ ನುಡಿದವನು ಅವನು. ಆದ್ದರಿಂದ ಅವನು ವಕ್ತೃ,
ಅವನು ವಕ್ತೃ ಅಷ್ಟೇ ಅಲ್ಲ, ನಮ್ಮಿಂದ ನುಡಿಸುವವನು. ಅದನ್ನು ಉಚ್ಯತೆ ಅನೇನೇತಿ ವಕ್ತ್ರಂ ವಕ್ತೀತಿ ವಕ್ತ್ರಂ. ಹೀಗೆ ಸರ್ವವಕ್ತಾರ ಮತ್ತು ನಾವು ಆಡ್ತಕ್ಕಂಥ ಎಲ್ಲ ಮಾತುಗಳನ್ನು ನುಡಿಸುವಂಥ ಶಕ್ತಿ. ಅದರಿಂದ ಅವನು ವಕ್ತ್ರ, ಅವನು ಹುಂಕೃತ ಅಂದರೆ ಎಲ್ಲರಿಂದ ಸ್ವೀಕೃತ. ಆಮೇಲೆ ಅವನು ಸಂಕ್ರಮ, ಸಮೀಚೀನವಾದ ಕ್ರಮವುಳ್ಳವನು. ಅವನು ಹುಂಕೃತ ವಕ್ತ್ರ, ಅವನು ಸಂಕ್ರಮ ಹುಂಕೃತ ವಕ್ತ್ರ. ಹೀಗೆ ತ್ರಿವಿಕ್ರಮ ರೂಪವನ್ನು ಅನೇಕ ಶಬ್ದಗಳಿಂದ ನಿರ್ವಚನ ಮಾಡಿ ತೋರಿಸಿದರು. ತ್ರಿವಿಕ್ರಮ, ನಿಷ್ಕ್ರಮ, ವಿಕ್ರಮ, ಒಂದೇ, ಸುಕ್ರಮ, ಸಂಕ್ರಮ, ಹುಂಕೃತ ವಕ್ತ್ರ. ಅದೇ ರೂಪದ ಇನ್ನೊಂದು ಮುಖ ವಾಮನ. ಆ ವಾಮನ ರೂಪವನ್ನು ಮತ್ತೆ ಅದೇ ರೀತಿ ಸಮಾನವಾದ ವಾಮನ, ವಾಮನ, ಭಾಮನ, ಒಂದೇ, ಸಾಮನ, ಸೀಮನ, ಶಾಮನ, ಸಾನೋನ. ಈ ಶಬ್ದಗಳೆಲ್ಲ ಒಂದೇ ರೀತಿಯ ಮೊದಲನೇ ಅಕ್ಷರ ಮಾತ್ರ ಬೇರೆ. ವಾಮನ, ವಾಮನ, ಭಾಮನ, ಒಂದೇ, ಸಾಮನ, ಸೀಮನ, ಶಾಮನ, ಸಾನೋನ. ಅದಕ್ಕೆ ಕೊನೆಯ ಎರಡು ಅಕ್ಷರಗಳು ಒಂದೇ. ಮನ, 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 ಮನ ಬರುತ್ತೆ. ಒಂದು ವಾಮನ, ಮತ್ತೊಂದು ಭಾಮನ, ಮತ್ತೊಂದು ಸಾಮನ, ಮತ್ತೊಂದು ಸೀಮನ, ಮತ್ತೊಂದು ಶಾಮನ. ಈ ಶಬ್ದಗಳನ್ನು ಕೊಟ್ಟಿದ್ದಾರೆ ಆಚಾರ್ಯ. ಕೊನೆಯದ್ದು ಸಾನು ಅಂತ. ಇದು ವಾಮನ ಅನ್ನುವ ಶಬ್ದ ಎರಡು ಬಾರಿ ಬಂದಿದೆ. ವಾಮನ, ವಾಮನ. ಒಂದು ವಾಮನ ಅಂತಂದರೆ ನಾನು ಅದನ್ನು ನಿನ್ನೆ ಮೊನ್ನೆ ಬೇರೆ ಒಂದು ಸಂದರ್ಭದಲ್ಲಿ ವಾಮನ ಶಬ್ದವನ್ನು ಹೇಳುವಾಗ ಹೇಳಿದ್ದೆ. ವಾಮನ ಅಂದರೆ ಕುಳ್ಳನಾದವ ಅಂತ ಅರ್ಥ. ದಶಾವತಾರದ ಸ್ತುತಿಯಲ್ಲಿ ಈ ಶಬ್ದ ಬಂದಿದೆ. ವಾಮನ, ವಾಮನ ಅಂತಕ್ಕಂಥ ಶಬ್ದ ಅಲ್ಲಿಯೂ ಬಂದಿದೆ ಎರಡು ಸರ್ತಿ. ಅಲ್ಲಿ ನಾನು ಇದರ ಅರ್ಥವನ್ನು ಹೇಳಿದ್ದೆ. ಕುಳ್ಳನಾಗಿ ಪುಟ್ಟ ಮಗುವಾಗಿ ಬಂದವನು ಒಂದು ಅರ್ಥ. ಮತ್ತೊಂದು ವಾಮ ಅಂದರೆ ಸೌಂದರ್ಯ, ಅದನ್ನು ಕಣ್ಣಿನಲ್ಲಿದ್ದು ನಿಯಂತ್ರಿಸುವ ವಾಮನ. ಏಷ ವಾಮನಿಹಿ ಏಷ ಭಾಮನಿಹಿ ಅಂತ ಛಾಂದೋಗ್ಯೋಪನಿಷತ್ತು. ಅದನ್ನು ವಾಮನ, ಅವನು ಭಾಮನ. ಸ್ತ್ರೀಯರಲ್ಲಿ ಇರತಕ್ಕ ಸೌಂದರ್ಯವನ್ನು ನಿಯಂತ್ರಿಸುವವನು ಮತ್ತು ಪುರುಷರಲ್ಲಿರತಕ್ಕಂಥ ಸೌಂದರ್ಯವನ್ನು ನಿಯಂತ್ರಿಸುವವನು ಅಂತ ಅಂತಕ್ಕಂಥ. ಏಷ ವಾಮನಃ ಏಷ ಭಾಮನಃ. ಅದನ್ನೇ ವಾಮನ, ವಾಮನ, ಭಾಮನ. ಸ್ತ್ರೀ ಸೌಂದರ್ಯವನ್ನು ನಿಯಂತ್ರಿಸುತ್ತಾ ಸ್ತ್ರೀಯರ ಕಣ್ಣಲ್ಲಿರುವವನೇ, ಪುರುಷ ಸೌಂದರ್ಯವನ್ನು ನಿಯಂತ್ರಿಸುತ್ತಾ ಪುರುಷರ ಕಣ್ಣಲ್ಲಿರುವವನೇ. ಆದ್ದರಿಂದ ವಾಮನನೇ, ಭಾಮನನೇ. ಇದು ಒಂದು ಅರ್ಥ. ಮತ್ತೊಂದು ಅರ್ಥ ವಾಮಂ ಅಂದರೆ, ವಾಮ ಅಂದರೆ ವಾಮಾಚಾರ ಅಂತ ಹೇಳ್ತೇವೆ ನಾವು. ವಾಮರು ಅಂತಂದರೆ ಶಾಸ್ತ್ರಕ್ಕೆ ವಿರುದ್ಧವಾದ ಆಚರಣೆ ಮಾಡುವವರು, ಲೆಫ್ಟಿಸ್ಟುಗಳು, ಸಾಧನೆಯಲ್ಲಿ ಲೆಫ್ಟಿಸ್ಟುಗಳು. ವಾಮಾಚಾರ ಅಂತಂದರೆ ಶಾಕ್ತ ಪಂಥವನ್ನು ವಾಮಾಚಾರ ಅಂತ ಹೇಳ್ತಾರೆ. ಅಂಥ ಒಂದು ಆಚಾರ ಶಾಸ್ತ್ರದಲ್ಲೇ ಹೇಳಿದ್ದಾರೆ. ಅದರಲ್ಲಿ ಆಸಕ್ತಿ ಇದ್ದರೂ ಅದನ್ನು ಮಾಡಬಹುದು ಅಂತ. ಪಂಚಮಕಾರಗಳ ಸೇವನೆ ಮಾಡುವುದು. ನೀವು ನಿನ್ನೆ ತನಕ ನಮ್ಮ ಜೊತೆಗೆ ಇದ್ರಲ್ಲ ಸತ್ಯಕಾಮರು, ಅವರು ಒಂದು ಪುಸ್ತಕ ಬರೆದಿದ್ದಾರೆ ಪಂಚಮಗಳ ನಡುವೆ ಅಂತ. ಆ ಪಂಚಮಕಾರಗಳ ಸೇವನೆಯ ಸಾಧನೆ ಒಂದಿದೆ. ಅದು ಬಹಳ ಅಸಹ್ಯವಾದ ಸಾಧನೆ. ಅದು ಪಂಚಮಗಳು ಅಂದರೆ ಯಾವುದೆಲ್ಲ ಅಂದರೆ, ಪಂಚಮ ಮಾ ಅಂದರೆ ಮಕಾರದಿಂದ ಪ್ರಾರಂಭವೋ 5. ಅದು ಯಾವುದೆಲ್ಲ ಅಂದರೆ, ಒಂದು ಮತ್ಸ್ಯ, ಮತ್ತೊಂದು ಮದ್ಯ, ಮೂರನೇದು ಮಾಂಸ, ಎಲ್ಲ ಮಕಾರದಿಂದ ಪ್ರಾರಂಭ ಆಗೋದು. 4ನೇದು ಮಾನಿನಿ, 5ನೇದು ಮುದ್ರ. ಈ 5 ಸೇವನೆ ಮಾಡಿಕೊಂಡು ಸಾಧನೆ ಮಾಡ್ತಕ್ಕಂಥ ಅದು ವಾಮಾಚಾರ. ಯಾವುದನ್ನು ಸೇವನೆ ಮಾಡಬಾರದು ಅಂತ ಹೇಳಿದ್ದಾರೆ ಅದನ್ನು ಮಾಡಿ ಸಾಧನೆ ಮಾಡೋದು. ಇದಕ್ಕೆ ಶಾಕ್ತ ಪಂಥ ಅಥವಾ ವಾಮಾಚಾರ ಅಂತ ಹೇಳ್ತಾರೆ. ಇದು ಬಂಗಾಳದಲ್ಲಿ ಮತ್ತು ಒಡಿಸ್ಸಾದಲ್ಲಿ ಇವತ್ತಿಗೂ ಬಹಳ ವ್ಯಾಪಕವಾಗಿ ಆಚರಣೆಯಲ್ಲಿದೆ ಮತ್ತು ಕಾಶಿಯಲ್ಲೂ ಸ್ವಲ್ಪ ಮಟ್ಟಿಗಿದೆ. ಕಾಶಿಯಿಂದ ಆಚೆಗೆ ಬಂಗಾಳ ಮತ್ತು ಒಡಿಸ್ಸಾದಲ್ಲಿ ಇದರ ಕೇಂದ್ರ ಸ್ಥಾನ. ಬಂಗಾಳದಲ್ಲಿ ಅನೇಕ ಮಂದಿಗೆ ಮಕ್ಕಳಿಗೆ ವಾಮಾಚರಣ ಅಂತ ಹೆಸರಿಡ್ತಾರೆ. ವಾಮಾಚರಣ ಭಟ್ಟಾಚಾರ್ಯ ಅಂತ ದೊಡ್ಡ ಗ್ರಂಥಕಾರರಿದ್ದಾರೆ. ಅಂದರೆ ಅವರು ವಾಮಾಚಾರಿಗಳು ಅಂತ ಹೆಸರನ್ನ ಇಡ್ತಾರೆ ಮಕ್ಕಳಿಗೆ. ವಾಮಾಚರಣ ಭಟ್ಟಾಚಾರ್ಯ ಅಂತ ಪ್ರಸಿದ್ಧ ಲೇಖಕ. ಆ ವಾಮಾಚಾರದ ಮುಖ್ಯ ಲಕ್ಷಣ ಪಂಚ ಮಗಳು: ಮದ್ಯ,
ಮದ್ಯ ಸೇವನೆ ಮಾಡಬೇಕು, ಧಾರಾಳವಾಗಿ, ಸ್ವಲ್ಪ ಅಲ್ಲ, ಆದರೂ ಅಮಲ ಏರಬಾರದು. ಇದು ಒಂದು ಸಾಧನೆ. ಮದ್ಯ, ಮಾಂಸ, ಮತ್ಸ್ಯ, ಇದು 3 ಮಕಾರಗಳಾಯಿತು. 4ನೆಯದ್ದು ಮಾನಿನಿ, ಸ್ತ್ರೀ ಸಂಘ, ಅದು ಸ್ವಚ್ಛಂದವಾಗಿ ಸ್ತ್ರೀಯರ ಜೊತೆಗೆ ವಿಹರಿಸುವುದು, ಇದು ಒಂದು ಸಾಧನೆ ಅವರಿಗೆ. 5ನೆಯದ್ದು ಮುದ್ರಾ ಅಂತ. ಇದು ಸಾಧನೆ, ಇದರ ಬಗ್ಗೆ ಏನು ಗಾಬರಿ ಆಗಬೇಕಾದ್ದಿಲ್ಲ. ಯಾಕೆಂದರೆ ಇದನ್ನು ಮೀರಿ ನಿಲ್ಲುವಂಥ ಒಂದು ಸ್ಥಿತಿಗೆ ಬರುವ ಒಂದು ವಿಚಿತ್ರವಾದ ಸಾಧನೆ. ಅದನ್ನು ಕೆಟ್ಟದ್ದಕ್ಕೆ ಉಪಯೋಗಿಸಿದಾಗ ಅದು ಬಹಳ ವಾಮಾಚಾರವಾಗುತ್ತೆ. ಆಮೇಲೆ 5ನೆಯದ್ದು ಮುದ್ರಾ ಅಂತ. ಮುದ್ರಾ ಅನ್ನೋ ಶಬ್ದದ ಅರ್ಥ ಗೊತ್ತಾದರೆ ಮಾತ್ರ ನಿಮಗೆ ಬಹಳ ಗಾಬರಿ ಆಗ್ಬೋದು. ಈ 4 ಕೇಳಿದಾಗ ಆದದ್ದಕ್ಕಿಂತ ಹೆಚ್ಚು ಗಾಬರಿ ಆಗ್ಬೋದು. ಮುದ್ರಾ ಅಂದರೆ ಹೆಣದ ಮಾಂಸವನ್ನು ತಿನ್ನೋದು, ಇದು 5ನೆಯದ್ದು ಸಾಧನೆ ಅವ್ರದ್ದು. ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅನ್ನೋ ಪುಸ್ತಕದಲ್ಲಿ ಇಂಥ ಒಬ್ಬರು ಭೈರವಿ ಉಪಾಸಕರಾಗಿ ಅಘೋರಿ ಸಾಧಕರು ಹೆಣದ ಮಾಂಸವನ್ನು ಒಂದು ಸಿಹಿ ತಿಂಡಿಯಾಗಿ ಪರಿವರ್ತನೆ ಮಾಡಿ ಅಲ್ಲಿ ಬಂದವರಿಗೆ ತಿನ್ನಲಿಕ್ಕೆ ಕೊಟ್ಟದನ್ನು ಸ್ವಾಮಿ ರಾಮ್ ಹೇಳಿದ್ದು, ಘಟನೆಯನ್ನು ವರ್ಣಿಸಿದ್ದನ್ನು ನೀವು ಕೆಲವರಾದರೂ ನೋಡಿರಬಹುದು. ಹಿಮಾಲಯದಲ್ಲಿ ಈಗಲೂ ಈ ರೀತಿ ಮಾಡುವವರಿದ್ದಾರೆ, ಸಾಧನೆ ಮಾಡುವವರು ಇದ್ದಾರೆ. ಈ ಮುದ್ರಾ ಅನ್ನೋದು ಇಷ್ಟು ಭಯಾನಕವಾದ, ಕೆಲವರಿಗೆ ಕಷ್ಟ ಆಗತ್ತೆ. ಉಳಿದದ್ದು 4 ಆದರೆ ಯಾರೂ ಮಾಡ್ಬೋದು ನೋಡಿ. ಮದ್ಯ ಸೇವನೆ, ಮಾಂಸ ಸೇವನೆ, ಮಾನಿನಿ ಸೇವನೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಅದು ಎಲ್ಲರೂ ಇಷ್ಟವಾಗಿ ಸಂತೋಷವಾಗಿ ಮಾಡ್ತಾರೆ. ಕೊನೆಯದು ಸ್ವಲ್ಪ ಕಷ್ಟ ಆಗುತ್ತೆ. ಆಗ ಅದಕ್ಕೆ ಮುದ್ರಾ ಅನ್ನೋದಕ್ಕೆ ಮತ್ತೊಂದು ಸುಲಭದ ಅರ್ಥ ಮಾಡಿಕೊಂಡು, ಏನು ಅಂದರೆ ಅವಲಕ್ಕಿ ಕಜ್ಜಾಯ ಅಂತ. ಅದು ಮತ್ತೆ ಸುಲಭೀಕರಣ. ಹೆಣದ ಮಾಂಸ ಅದರ ಬದಲಿಗೆ ಕಡೆಗೆ ಅದಲ್ಲದೇ ಇದ್ದರೆ ಅವಲಕ್ಕಿ ಕಜ್ಜಾಯ ಮಾಡೋದು. ಮುದ್ರಾ ಅಂದರೆ ಅವಲಕ್ಕಿ ಕಜ್ಜಾಯ ಅನ್ನುವಂಥದ್ದು ಸುಲಭೀಕರಣವಾದ ಅರ್ಥ ಮಾಡಿಕೊಂಡು ಈ ಪಂಚಮಗಳನ್ನು ಸೇವನೆ ಮಾಡ್ತಾ ಸಾಧನೆ ಮಾಡಿ, ಇದರ ಮೂಲಕವೇ ಸಾಧನೆ ಮಾಡಿ ಇದರಿಂದ ಓವರ್ಕಮ್ ಮಾಡೋದು. ಅದನ್ನು ಬಿಟ್ಟು ಓವರ್ಕಮ್ ಮಾಡೋದು ಒಂದು 2 ಥರ. ಈ ಯಾವುದು ಮಾಡಬಾರದು ಅಂದಿದ್ದೀರೋ ಅದನ್ನು ಮಾಡ್ತಾನೆ ಅದರಿಂದ ನಿರ್ಲಿಪ್ತನಾಗೋದು, ಅದನ್ನು ಮಾಡದೆ ಅದರಿಂದ ನಿರ್ಲಿಪ್ತನಾಗೋದು, ಎರಡೂ ಕಷ್ಟವೇ. ಅದೇನೋ ಅದನ್ನು ನಿಮಗೆ ಅದು ಸ್ವಲ್ಪ ಕೇಳುವಾಗ ಭಯಾನಕವಾಗಿ ಕಾಣಬಹುದು. ಅದು ಬೇಡಪ್ಪ, ನಮಗೆ ಇದೇ ಸಾಕು. ಬಿಟ್ಟು ಓವರ್ಕಮ್ ಮಾಡೋದು, ಬಿಡದೆ ಅದನ್ನು ಕಟ್ಟಿಕೊಂಡು ಓವರ್ಕಮ್ ಮಾಡೋದು ಮತ್ತು ಅದನ್ನು ಬಿಟ್ಟು ಓವರ್ಕಮ್ ಮಾಡೋದು ಅಂತ. ಅದರಲ್ಲಿ ಯಾವುದು ಎರಡೂ ಕೂಡ ಸುಲಭದ್ದಲ್ಲ. ನಾವು ಬಿಟ್ಟವರು ಏನು ಬಿಟ್ಟಿದ್ದಾರೆ? ಹೊರಗಿನಿಂದ ಬಿಟ್ಟಿದ್ದಾರೆ, ಒಳಗಿನಿಂದ ಬಿಡೋದಿಲ್ಲ. ಎಲ್ಲವನ್ನು ಕಟ್ಟಿಕೊಂಡಿರ್ತಾರೆ. ಆದ್ದರಿಂದ ಬಿಟ್ಟು ಓವರ್ಕಮ್ ಮಾಡೋದು ಸುಲಭ ಅಲ್ಲ, ಬಿಟ್ಟದ್ದರಿಂದಲೇ ಅದರ ಸೆಳೆತ ಜಾಸ್ತಿ ಆಗತ್ತೆ. ಅದರಿಂದ ಬಿಟ್ಟು ಓವರ್ಕಮ್ ಮಾಡೋದು ಕೂಡ ಸುಲಭದ ಸಂಗತಿ ಅಲ್ಲ, ಎರಡೂ ಕಷ್ಟದ ದಾರಿಯೇ. ಅದು ಸ್ವಲ್ಪ ನೋಟಕ್ಕೆ ಅಸಹ್ಯ, ಆದರೆ ಅದನ್ನು ಸೇವನೆ ಮಾಡ್ತಾ ಅದನ್ನು ಓವರ್ಕಮ್ ಮಾಡ್ತಕ್ಕಂಥ ಒಂದು ದಾರಿ ಕೂಡ ಅದು ಶಾಕ್ತ ತಂತ್ರಗಳಲ್ಲಿ ಹೇಳಿದ್ದು, ಶಾಸ್ತ್ರದಲ್ಲಿ ಬಂದಿದೆ. ಆದರೆ ಅದನ್ನು ಆಚರಣೆ ಮಾಡಬಾರದು, ಅದು ಬೇಡ ಅಂತ ನಿಷೇಧ ಮಾಡಿದ್ದಾರೆ. ಆದರೆ ಅದು ಸುಲಭ, ಯಾವುದೂ ಸುಲಭ ಅಲ್ಲ. ಇದರಲ್ಲಿ ಎರಡೂ ಕೂಡ ಬಹಳ ಕಷ್ಟದ ದಾರಿಯೇ. ಅದನ್ನು ಸೇವನೆ ಮಾಡಿಯೂ ಅದರಿಂದ ನಿರ್ಲಿಪ್ತನಾಗಿರುವುದು ಮತ್ತು ಅದನ್ನು ಸೇವನೆ ಮಾಡದೇ ನಿರ್ಲಿಪ್ತನಾಗುವುದು. ಸೇವನೆ ಮಾಡದೆ ನಿರ್ಲಿಪ್ತನಾಗುವುದು ಸುಲಭ ಅಲ್ಲ. ಸಮಾಜದ ಹೆದರಿಕೆಗೋಸ್ಕರ ಬಿಟ್ಟಿರ್ತಾನೆ. ಒಳಗಿನಿಂದ ಅಯ್ಯೋ ನಾನು ಮಡಿ ಹಿಡಿದು ಬಿಟ್ಟೆ, ಆಚಾರ ಸಂಪ್ರದಾಯ ಹಿಡಿದು ಬಿಟ್ಟೆ, ಆಗೋದಿಲ್ವಲ್ಲ, ಅವರೆಲ್ಲ ತಿಂತಾರೆ, ನಾನು ತಿನ್ನಬಹುದಿತ್ತು ಅಂತ ಒಳಗಿಂದ ಚಟವಟಿಕೆ ಪ್ರಾರಂಭ ಆಗುತ್ತೆ. ಇದು ಬಹಳ ಮಂದಿ ನಿಜವಾದ ಆಚಾರವಂತರ ಒಳಗೆ ಹೋಗಿ ನೋಡಿ, ಬಹಳ ಹೊಲಸಿರುತ್ತೆ ಒಳಗೆ. ಯಾಕಂದರೆ ಎಲ್ಲ ಬಿಟ್ಟದ್ದನ್ನು ಒಳಗೆ ಹೋಗ್ಕೋತಿರುತ್ತೆ. ಅದರಿಂದ ಬಿಟ್ಟದ್ದೆಲ್ಲ ಒಳಗೆ ಹೋಗ್ಕೋತಿರುತ್ತೆ. ಅದಕ್ಕೆ ವಾಮಾಚಾರ್ಯವರು ಏನು ಮಾಡ್ತಾರೆ, ಅದು ಒಳಗೆ ಹೋಗೋದು ಬೇಡ, ಅದು ಹೊರಗಿಂದೇ ಅದನ್ನು ಉಪಯೋಗಿಸೋಣ, ಒಳಗೆ ಬರುವುದೇ ಬೇಡ ಅದು ಅಂತ. ಅದು ಒಳಗಿಂದ ಹೊರಗಿನಿಂದ ಉಪಯೋಗಿಸಿಕೊಳ್ಳೆ ಮತ್ತು ಬೇಕು ಅನ್ನತ್ತೆ, ಒಳಗೂ ಹೋಗಿ ಕೂತ್ಕೊಳ್ಳುತ್ತೆ. ಎರಡೂ ಕಷ್ಟವೇ, ಯಾವುದೂ ಸುಲಭದ ದಾರಿಯಲ್ಲ. ಆದ್ದರಿಂದ ಈ ವಿಷಯ ಗೊತ್ತಿಲ್ಲದೆ ಯಾವರನ್ನೂ ಟೀಕೆ ಮಾಡಬೇಡಿ. ಅದು ವಾಮಾಚಾರ ಏನಸಹ್ಯಪ್ಪ ಹೇಳಬೇಡಿ, ಅದು ಬಹಳ ಕಷ್ಟವಾದ ಒಂದು ಸಾಧನೆ. ಆದರೆ ವೇದಾಂತಿಗಳಿಗೆ ಅದರ ಅಗತ್ಯ ಇಲ್ಲ ಅನ್ನೋದು ನಿಜ. ಅದನ್ನು ಸಾಧನೆ ಮಾಡಿದವ್ರ ಹತ್ರ ಕೇಳಿದರೆ, ಅವರು ಪಟ್ಟ ಕಷ್ಟ, ಅವರು ಪಡೆದ ಸಿದ್ಧಿಯನ್ನು ನೋಡಿದರೆ ಅದು ಅಸಾಮಾನ್ಯವಾದ ಸಿದ್ಧಿಯೇ, ಸಾಧಾರಣವಾದ ಸಂಗತಿ ಅಲ್ಲ. ಆದರೆ ಏನಾಗುತ್ತೆ, ಬಹಳ ಬಾರಿ ಆ ರೀತಿ ಓವರ್ಕಮ್ ಮಾಡಿದ್ದರಿಂದ
ಯಾಕೆ ಶಾಸ್ತ್ರದಲ್ಲಿ ನಿಷೇಧ ಮಾಡಿದರು ಅಂದರೆ ನಮಗೆ ಮುಖ್ಯವಾಗಿ ಓವರ್ಕಮ್ ಮಾಡೋದು ವಿಷಯ, ಅದರಿಂದ ಅತೀತರಾಗೋದು ನಿರ್ಲಿಪ್ತತೆ ಅನ್ನೋದು ಬೇಕಾದ್ದು. ಅದಾದರೆ ಏನು ಇದಾದರೆ ಏನು ಅಂತ ಕೇಳಬಹುದು ನೀವು. ಅದರಿಂದ ಓವರ್ಕಮ್ ಮಾಡಿದಾಗ ಮನಸ್ಸಿಗೆ ಪವರ್ ಬರುತ್ತದೆ, ಮನಸ್ಸು ಬಹಳ ಪವರ್ಫುಲ್ ಆಗುತ್ತೆ. ಸಾಮಾನ್ಯ ಜನರು ಊಹಿಸಲಾಗದಂಥ ಪವಾಡಗಳನ್ನು ಮಾಡಬಹುದು ಆ ವಾಮಾಚಾರದಿಂದ ಕೂಡ. ಯಾಕಂದರೆ ಮನಸ್ಸು ಶಕ್ತಿಶಾಲಿ ಆಯಿತು ಅಂದರೆ ಮೈಂಡ್ ಕ್ಯಾನ್ ಡೂ ಥಿಂಗ್ಸ್. ಆದರೆ ಮನಸ್ಸಿನ ಬೆಳವಣಿಗೆ ಆತ್ಮಸ್ವರೂಪದ ಬೆಳವಣಿಗೆ ಆಗುವುದು. ಯಾಕೆಂದರೆ ಅದರಲ್ಲಿ ಭಗವಂತನ ಚಿಂತನೆ ಇಲ್ಲ, ಭಗವಂತನ ಉಪಾಸನೆ ಇಲ್ಲ. ಬರೀ ಇದನ್ನು ಗೆಲ್ಲುವ ಹಠ, ಅದನ್ನು ಹಠಯೋಗ ಅಂತ ಅನ್ನುವಂಥದ್ದು ಒಂದು ಮುಖ. ಅದು ಬರೀ ಇದನ್ನು ಗೆಲ್ಲುವ ಹಠ. ಅದರಿಂದ ಒಂದು ರೀತಿಯಿಂದ ಮನಸ್ಸಿನಲ್ಲಿ ಶಕ್ತಿ ಬೆಳೀತದೆ, ಆತ್ಮಶಕ್ತಿ ಬೆಳೆಯೋದಿಲ್ಲ. ಮತ್ತು ಮನಸ್ಸಿನ ಶಕ್ತಿ ಬೆಳೆದು ಆತ್ಮಶಕ್ತಿ ಬೆಳೆಯದೇ ಇದ್ದಾಗ ಅದನ್ನು ಜನಸಾಮಾನ್ಯರನ್ನು ಎಕ್ಸ್ಪ್ಲಾಯ್ಟ್ ಮಾಡುವುದಕ್ಕೋಸ್ಕರ ಬಳಸುವಂಥ ಬುದ್ಧಿ ಬರುತ್ತದೆ ಮತ್ತು ಈಗೋ ಬೆಳೀತದೆ. ಅಹಂಕಾರ ಇದರಲ್ಲೂ ಬೆಳೆಯುತ್ತೆ, ಅದರಲ್ಲೂ ಬೆಳೆಯುತ್ತೆ. ಆದರೆ ಇದರಲ್ಲಿ ಬೆಳೆಯುವ ಸಾಧ್ಯತೆಯನ್ನು ಕಳ್ಕೊಳ್ಳುವುದು. ಇದರಲ್ಲಿಯೂ ಏನೋ ಒಂದು 4 ಬಗೆಯ ಗ್ರಂಥಗಳನ್ನು ಓದಿಕೊಂಡು, ಯಾರೋ ಬೇರೆಯವರು ಓದದ ಒಂದೆರಡು ಗ್ರಂಥ ಓದಿದ ತಕ್ಷಣ, ಬೇರೆಯವರು ಅಲ್ಲಿ ಇಲ್ಲದ ಏನೋ ಒಂದು ಸ್ವಲ್ಪ ಆಚಾರವಂತಿಕೆ ಇದ್ದ ತಕ್ಷಣ ನಾನು ಎಲ್ಲರಿಗಿಂತ ಶ್ರೇಷ್ಠ ಅಂತ ಈಗೋ ಬರುತ್ತೆ. ಈಗೋ ಎಲ್ಲದಲ್ಲೂ ಬರುತ್ತೆ. ಪ್ರತಿಯೊಂದು ಸಾಧನೆಯಲ್ಲೂ ಈ ಅಪಾಯ ಇದೆ. ಆ ಯುಗೋವನ್ನು ಕಳ್ಕೊಳ್ಳದೆ ಇದ್ದವನು ಸಾಧನೆ ಮಾಡುವುದೇ ವ್ಯರ್ಥ. ಅದಕ್ಕೋಸ್ಕರ ಎಲ್ಲ ಬೇರೆ ಬೇರೆ ರೀತಿಯ ಸಾಧನೆಗಳನ್ನು ಪ್ರಾಚೀನರು ಹೇಳಿದ್ದಾರೆ. ಅದು ಮತ್ತೆ ಆಯಾ ಜೀವಕ್ಕೆ ಸಂಬಂಧಪಟ್ಟದ್ದು. ಕೆಲವರಿಗೆ ಕೆಲವು